ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ವಲಯದಲ್ಲಿ ಇಳುವರಿ ಬೆಲೆಗಳೆಂಬ 2 ಪ್ರಮುಖ ಗಂಡಾಂತರಗಳಿವೆ. ನಗರದಲ್ಲಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮಗೌಡ ಬೆಳಗುರ್ಗಿ. ಒಪೆಕ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆ ಒದಗಿಸಲು ವ್ಯವಸ್ಥೆ. ಕ್ಯಾನ್ಸರ್ ರೋಗಿಗಳಿಗೆ ತಜ್ಞ ವೈದ್ಯರ ನೇಮಕ. ಡಾಕ್ಟರ್ ರಮೇಶ್ ಸಾಗರ್. ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ರೈತರಿಗೆ MSP ನೀಡಲು ಸರ್ಕಾರಕ್ಕೆ ಶಿಫಾರಸು. ಡಾಕ್ಟರ್ ಅಶೋಕ್ ದಾವಾಯ್. ಜನವರಿ 12ರಿಂದ 3 ದಿನ ತಿಂತಣಿ ಬ್ರಿಡ್ಜ್ ಬಳಿ ಹಾಲುಮತ ಸಿದ್ದನಾಥ ಸಂಸ್ಕೃತಿ ವೈಭವ. ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ. SLN ಇಂಜಿನಿಯರಿಂಗ್ ಕಾಲೇಜಿನಿಂದ ಜನವರಿ 11 ಮತ್ತು 12ರಂದು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ. ನಿಶಾಂತ್ ಎಲಿ. ಜನವರಿ 12ರಂದು ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ. ಡಾಕ್ಟರ್ ಸುರೇಶ್ ಸಗರತ್. ರೈತ ಹೋರಾಟಗಾರ ಜಗದೀಪ್ ಸಿಂಗ್ ದಲೇವಾಲ್ ಉಪವಾಸ ಸತ್ಯಾಗ್ರಹ ನಿರ್ಲಕ್ಷಿಸಿದ ಕೇಂದ್ರ ಸರ್ಕಾರ ವಿರುದ್ಧ ಜನವರಿ 13ರಂದು ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಶಿವಾರ್ಜುನ್ ನಾಯಕ್. ಮಂಜುನಾಥ್ ವೈನ್ ಶಾಪ್ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. ಅಬಕಾರಿ ನಿಯಮ ಉಲ್ಲಂಘನೆಯಡಿ ದೂರು ದಾಖಲು. ಮತ್ತು ಅಂಗನವಾಡಿಗಳಿಗೆ ಮೂಲಭೂತ ಸೌಲಭ್ಯ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೃಷಿ ವಲಯಕ್ಕೆ ಇಳುವರಿ, ಉತ್ಪಾದನೆ ಹಾಗೂ ಬೆಲೆ ಎಂಬ 2 ಗಂಡಾಂತರಗಳಿದ್ದು, ಈ ಗಂಡಾಂತರದಿಂದ ಹೊರಬಂದರೆ ಮಾತ್ರ ಕೃಷಿ ವಲಯ ಸಮೃದ್ಧವಾಗುತ್ತದೆ ಎಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮಗೌಡ ಬೆಳಗುರ್ಗಿ ಹೇಳಿದರು. ರಾಜ್ಯದಲ್ಲಿ ಕೃಷಿ ವಲಯಕ್ಕೆ ಇಳುವರಿ, ಉತ್ಪಾದನೆ ಹಾಗೂ ಬೆಲೆ ಎಂಬ 2 ಗಂಡಾಂತರಗಳು ಇದ್ದು, ಈ ಗಂಡಾಂತರದಿಂದ ಹೊರಬಂದರೆ ಮಾತ್ರ ಕೃಷಿ ವಲಯ ಸಮೃದ್ಧವಾಗಿರುತ್ತದೆ ಎಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮಗೌಡ ಬೆಳಗುರ್ಗಿ ಹೇಳಿದರು. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಹಾಗೂ ರೈತ ಹಿತ ಚಿಂತನೆ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೃಷಿ ವಲಯ ಹಾಗೂ ರೈತರ ಹಿತಕ್ಕಾಗಿ ಹಮ್ಮಿಕೊಂಡಿರುವ ಇಂದಿನ ಕಾರ್ಯಕ್ರಮದಲ್ಲಿ ಜ್ಞಾನ, ಅನುಭವ, ಸಾಧನೆ ಹಾಗೂ ಸವಾಲುಗಳಿವೆ. ಕೃಷಿ ಬೆಲೆ ಆಯೋಗ ಎಂದರೆ ಕೇವಲ ಬೆಲೆ ಸಂಬಂಧಿಸಿದ ಆಯೋಗವಲ್ಲ. ಇದರಲ್ಲಿ ಕೃಷಿಯ ವಲಯಗಳಿಗೆ ಸಂಬಂಧಿಸಿದಂತೆ ಯಾವ ವಲಯಗಳಲ್ಲಿ ಯಾವ ಬೆಳೆ ಬೆಳೆಯಬೇಕೆಂಬುದನ್ನು ಕೂಡ ಒಳಗೊಂಡಿದೆ ಎಂದರು. ಕೃಷಿ ವಲಯಕ್ಕಿರುವ ಗಂಡಾಂತರಗಳನ್ನು ಕಳೆಯಬೇಕಾದರೆ ಮೊದಲು ನಿರ್ವಹಣೆ ಸರಿಯಾಗಿರಬೇಕು. ಕೃಷಿ ವಲಯದಲ್ಲಿ ಕೃತಕ
ಬುದ್ಧಿವಂತತೆಯನ್ನು ಬಳಸಿಕೊಂಡು ಬೆಳೆ ಬಿತ್ತನೆಗೂ ಮೊದಲೇ ಬೆಳೆ ಯೋಜನೆಯನ್ನು ನಿರ್ಧರಿಸಬಹುದಾಗಿದ್ದು, ಕೃತಕ ಬುದ್ಧಿವಂತತೆ ಎಂಬುದು ಕೃಷಿ ವಲಯಕ್ಕೆ ಒಂದು ಮೈಲುಗಲ್ಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದಳವಾಯಿ ಉದ್ಘಾಟಿಸಿದರು. ನಂತರ ಕೃಷಿ ತಂತ್ರಜ್ಞರ ಸಂಸ್ಥೆ, ಕೃಷಿ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳಿಂದ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ತಮ್ಮ ಮುಂದೆ ಬಹುತೇಕ ಈಶ್ವರಪ್ಪನವರು, ವೀರಭದ್ರಯ್ಯನವರು ನಾವೆಲ್ಲ ಪದೇ ಪದೇ ಸೇರ್ತಿದ್ವಿ. ಕಮತರವರು ಅವ್ರ ಸಂಸ್ಥೆನಲ್ಲೂ ಸೇರಿದ್ದೀವಿ, ನಮ್ಮ ಕೃಷಿ ಬೆಲೆ ಆಯೋಗದ ಸಭೆನಲ್ಲೂ ಸೇರಿದ್ದೀವಿ. ಬಸವಣ್ಣಪ್ಪನವರು, ಸಿದ್ದಾರೆಡ್ಡಿ ಅವರು ನಾವು ಪದೇ ಪದೇ ಈ ಒಡನಾಟ ಇದ್ದೇ ಇದೆ. ಭೀಮಣ್ಣವ್ರಿಗೆ ನಿವೃತ್ತಿ, ಅವರೊಂದು ಇಲ್ಲಿ ಲ್ಯಾಬೊರೇಟರಿ ಸ್ಥಾಪನೆ ಮಾಡಿದ್ರು. ಈ ಭತ್ತ ಬೆಳೆಗಾರ ನಾವೆಲ್ಲ ಪೆಸ್ಟಿಸೈಡ್ ರೆಸಿಡ್ಯೂ ಅಂತ ಒಂದು ದೊಡ್ಡ ಚರ್ಚೆ, 27 ಪ್ಯಾರಾಮೀಟರ್ಸ್ ಕೊಡುತ್ತಂತ ಆ ಒಂದು ಇದು. ಆ ರೀತಿ ಎಲ್ಲ ಈ ಒಂದು ಸಂಸ್ಥೆ ಇರಲಿ, ಅದ್ರ ಬಗ್ಗೆ ನಾ ಏನು ಹೋಗೋದಿಲ್ಲ. ಯಾಕಂದ್ರೆ ನಾನು ಒಂದು 2.25 ವರ್ಷ ಈ ಕೃಷಿ ಬೆಲೆ ಆಯೋಗದ ಜವಾಬ್ದಾರಿ ನಿರ್ವಹಿಸಿದೆ. ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಕೃಷಿ ಅರ್ಥಶಾಸ್ತ್ರ ಅಲ್ಲ, ಸಾಮಾನ್ಯ ಅರ್ಥಶಾಸ್ತ್ರ. ಕೃಷಿ ಬೆಲೆ ಆಯೋಗ ಅನ್ನೋಂಥದ್ದು ಇವತ್ತೇನು ನಾವು ಬೇರೆ ಬೇರೆ ಯೂನಿವರ್ಸಿಟಿ ಮಾಡ್ತಾ ಇದ್ವಿ, ಹೆಚ್ಚು ಕಡಿಮೆ ಎಲ್ಲ ಇಲಾಖೆಗಳು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಕೆಲಸ ಮಾಡಿದಂಗೆ ಕಾಣ್ತದೆ. ಆದ್ರೆ ಕೃಷಿ ಬೆಲೆ ಆಯೋಗ ಆಗಿದೆ. ಕೃಷಿ ಬೆಲೆ ಆಯೋಗಕ್ಕೆ ತೋಟಗಾರಿಕೆ ಇಲಾಖೆನೂ ಬರುತ್ತೆ, ಮೀನುಗಾರಿಕೆ ಇಲಾಖೆನೂ ಬರುತ್ತೆ, ಕೃಷಿ ಇಲಾಖೆನೂ ಬರುತ್ತೆ, ಜಲನಯನ ಇಲಾಖೆನೂ ಬರುತ್ತೆ. ಹಂಗಾಗಿ ಸ್ಕೋಪ್ ಹೆಚ್ಚು ಮಾಡಿದ್ದಾರೆ. ಮೊಟ್ಟ ಮೊದಲನೇ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಬಿಸ್ಲಯ್ಯನವರು, ಕರ್ನಾಟಕದ. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿ, ಅದಾದ್ಮೇಲೆ ಕೃಷಿ ಆಯೋಗ ಅಂತ ಮಾಡಿದ್ರು, ಅಗ್ರಿಕಲ್ಚರ್ ಕಮಿಷನ್. ಅದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಎಸ್.ಎ. ಪಾಟೀಲ್. ಅದಕ್ಕಿಂತಲೂ ಮುಂಚೆ, ಬಿಸ್ಲೈನವ್ರಕ್ಕಿಂತಲೂ ಮುಂಚೆ ದ್ವಾರಕನಾಥ್ ಅಂತ ಪ್ರಥಮವಾಗಿ. ಅದಾದ್ಮೇಲೆ ಪ್ರಕಾಶ್ ಕಮ್ಮರಡಿ ಅವರು ಅಗ್ರಿಕಲ್ಚರ್ ಎಕನಾಮಿಸ್ಟ್, ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಒಂದು ರೀತಿ ಕೇಂದ್ರ, ರಾಜ್ಯ, ಜಿಲ್ಲಾಡಳಿತಗಳು ಎಲ್ಲವನ್ನೂ ನೋಡಿಕೊಂಡಿರ್ತಕ್ಕಂಥ ಯಾವ ವಲಯಕ್ಕೆ ಏನೇನು ಬೆಳೆ ಬೆಳಿಬೇಕು ಏನು ಅನ್ನೋದನ್ನ ಈಗಾಗಲೇ ನಿರ್ದಿಷ್ಟವಾಗಿ ನಾವು ಕೃಷಿ ವಿಜ್ಞಾನಿಗಳು ಹೇಳ್ಕೊಟ್ಟಿದ್ದಾರೆ. ಆದ್ರೆ ಬೆಳೀತಾ ಇದೀವ? ಯಾಕಿಲ್ಲ ಅಂದ್ರೆ ಮೊದಲೇನು ಹೇಳ್ತಿದ್ವಿ, ಅಗ್ರಿಕಲ್ಚರ್ ಈಸ್ ದಿ ಗ್ಯಾಂಬಲ್ ಆಫ್ ಮಾನ್ಸೂನ್ ಅಂತಿದ್ವಿ. ಈಗ ಅಗ್ರಿಕಲ್ಚರ್ ಈಸ್ ನಾಟ್ ನೆಸೆಸರ್ಲಿ ಅಂಡ್ ಗ್ಯಾಂಬಲ್ ಆಫ್ ಮಾನ್ಸೂನ್, ಇಟ್ ಈಸ್ ಎ ಗ್ಯಾಂಬಲ್ ಆಫ್ ಮಾರ್ಕೆಟ್ ಆಲ್ಸೋ. ಹೇಗಾಗಿದೆ ಅಂದ್ರೆ, ಈ ವರ್ಷ ಹತ್ತಿ ಬೆಳೆ ಬಂದ್ರೆ ಮುಂದ್ ವರ್ಷ ಎಲ್ಲರೂ ಹತ್ತಿ ಹಾಕ್ಬಿಡೋದು. 40,000, 45,000, 50,000ಕ್ಕೂ ಮುಟ್ಟಿತ್ತು ಮೆಣಸಿನಕಾಯಿ. ಮೆಣಸಿನಕಾಯಿ ಹೆಚ್ಚು ಬೆಳೆದ್ರು 2 ವರ್ಷದ್ದು ಸ್ಟಾಕ್ ಇದೆ ಈಗ ರಾಯಚೂರು. ಈ ರೀತಿ ಏನೇನೋ ಸಮಸ್ಯೆಗಳು ನಮ್ಮ ಜೊತೆ ಬರ್ತಾರೆ. ಇದಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇವೆ. ಪ್ರಯತ್ನಗಳು ನಡೆದಿಲ್ಲ ಅಂತಿಲ್ಲ. ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಪ್ರಯತ್ನಗಳು ನಿರಂತರವಾಗಿ ನಡೆದಿವೆ. ಆದರೂ ಸಮಸ್ಯೆಗಳು ಹಾಗೆ. ಇದಕ್ಕೆ ಏನ್ ನಮ್ದು ಚಾಲೆಂಜು? ಅಶೋಕ್ ದಳವಾಯಿ ಸಾಹೇಬ್ರು ಯಾವಾಗಲೂ ಮೀಟಿಂಗ್ಗಳಲ್ಲಿ ಹೇಳ್ತಿರ್ತಾರೆ, ನಾವು ಅವರು ಸೇರ್, ಎವ್ರಿಥಿಂಗ್ ಈಸ್ ಪ್ರೆಡಿಕ್ಟೇಬಲ್ ಎಕ್ಸೆಪ್ಟ್ ಅಗ್ರಿಕಲ್ಚರ್. ಚಾಲೆಂಜ್ ಬಿಫೋರ್ ಅಸ್ ಈಸ್ ಟು ಮೇಕ್ ದ ಅಗ್ರಿಕಲ್ಚರ್ ಪ್ರೆಡಿಕ್ಟೇಬಲ್. ಹೆಂಗೆ ಸಾಧ್ಯ? ಅದಕ್ಕೆ ನಾನು ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಒಂದು ಮೈಲಿಗಲ್ಲು. ಈ ಸಂದರ್ಭದಲ್ಲಿ ಐಎಸ್ಇಇ ದಕ್ಷಿಣ ವಲಯ ಅಧ್ಯಕ್ಷ ಡಾಕ್ಟರ್ ಜಿ ಈಶ್ವರಪ್ಪ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಮಾಜಿ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೀರಭದ್ರಯ್ಯ, ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರಿನ ಕಾರ್ಯದರ್ಶಿ ವೀರಣ್ಣ ಕಮ್ತಾರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಜಯಪ್ರಕಾಶ್, ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದಾರೆಡ್ಡಿ, ಕೃಷಿ ತಂತ್ರಜ್ಞರ
ಸಂಧೇಯ ಜಿಲ್ಲಾಧ್ಯಕ್ಷ ಆರ್.ಎ. ಪಾಟೀಲ್ ಸೇರಿದಂತೆ ಇತರರಿದ್ದರು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಓಪೆಕ್ನಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಸಂಬಂಧಿಸಿದಂತೆ ಕಿಮೋಥೆರಪಿಯ ವಿಭಾಗಗಳ ಸೇವೆಯನ್ನು ಪ್ರಾರಂಭಿಸಲಿದ್ದು, ಮಕ್ಕಳು, ಮಹಿಳೆಯರು ಸೇರಿದಂತೆ ಕ್ಯಾನ್ಸರ್ ಪೀಡಿತರಿಗೆ ಚಿಕಿತ್ಸೆ ಒದಗಿಸಲು ಎಲ್ಲಾ ಸಿದ್ಧತೆಗಳು ಪ್ರಾರಂಭಗೊಂಡಿದೆ ಎಂದು ಓಪೆಕ್ ಆಸ್ಪತ್ರೆಯ ವಿಶೇಷ ಅಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್ ಹೇಳಿದರು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಓಪೆಕ್ನಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಸಂಬಂಧಿಸಿದಂತೆ ಕಿಮೋಥೆರಪಿ ವಿಭಾಗಗಳ ಸೇವೆಯನ್ನು ಪ್ರಾರಂಭಿಸಿದ್ದು, ಮಕ್ಕಳು, ಮಹಿಳೆಯರು ಸೇರಿದಂತೆ ಕ್ಯಾನ್ಸರ್ ಪೀಡಿತರಿಗೆ ಚಿಕಿತ್ಸೆ ಒದಗಿಸಲು ಎಲ್ಲ ಸಿದ್ಧತೆಗಳು ಪ್ರಾರಂಭಗೊಂಡಿವೆ ಎಂದು ಓಪೆಕ್ ಆಸ್ಪತ್ರೆಯ ವಿಶೇಷಾಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನರು ಬಹುದಿನ ನಿರೀಕ್ಷೆಯಂತೆ ಓಪೆಕ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆಗಳನ್ನು ಒದಗಿಸಲು ಎಲ್ಲ ವಿಭಾಗಗಳ ಸೇವೆ ಹಂತ ಹಂತವಾಗಿ ಪ್ರಾರಂಭಿಸಲಾಗಿದೆ. ಕಳೆದ 3 ದಿನಗಳಲ್ಲಿ 30% ರೋಗಿಗಳ ಸೇವೆ ಪ್ರಮಾಣ ಹೆಚ್ಚಾಗಿದೆ. ಒಳ ಹಾಗೂ ಹೊರ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ. ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಚಿಕಿತ್ಸೆಗೆ ಮೆಡಿಸಿನ್ ಆಂಕೋಲಜಿಸ್ಟ್ ತಜ್ಞ ವೈದ್ಯರನ್ನು ನೇಮಿಸಲಾಗಿದ್ದು, ವಾರದಲ್ಲಿ 3 ಬಾರಿ ಸೇವೆ ಓಪೆಕ್ ಆಸ್ಪತ್ರೆಯಲ್ಲಿ ದೊರೆಯಲಿದೆ. ದುಬಾರಿ ವೆಚ್ಚದ ಚಿಕಿತ್ಸೆಗೆ ಸರ್ಕಾರ, ವಿಮಾ ಯೋಜನೆಗಳು ಹಾಗೂ ಕಂಪನಿಗಳ ಸಿಎಸ್ಆರ್ ಅನುದಾನ ಪಡೆದು ಉಚಿತವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲು ಕ್ರಮಗಳನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ಜಿಲ್ಲೆಯ ತಾಲೂಕು ಆಸ್ಪತ್ರೆಯೊಂದರಲ್ಲಿಯೂ ಕಿಮೋಥೆರಪಿ ಪ್ರಾರಂಭಿಸಲು ಚಿಂತನೆ ನಡೆಸಲಾಗುತ್ತಿದೆ. ರೇಡಿಯೇಷನ್ ಆಂಕಾಲಜಿಸ್ಟ್ ಪೂರ್ಣ ಪ್ರಮಾಣದಲ್ಲಿ ತಜ್ಞ ವೈದ್ಯರ ಸೇವೆ ಪಡೆಯಲು ಉದ್ದೇಶಿಸಲಾಗಿದೆ. ಸರ್ಕಾರದಿಂದ ಅನುಮತಿ ದೊರೆತ ನಂತರವೇ ಸೇವೆ ಪ್ರಾರಂಭಿಸಲಾಗುತ್ತದೆ. ಅಲ್ಲದೆ ಮಕ್ಕಳ ಕ್ಯಾನ್ಸರ್ಗೆ ಚಿಕಿತ್ಸೆ ಒದಗಿಸಲು ಸಹ ಬೆಂಗಳೂರಿನ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಮಾತುಕತೆ ನಡೆಸಲಾಗಿದೆ. ತಿಂಗಳಿಗೊಮ್ಮೆ ಸೇವೆ ನೀಡಲು ಮುಂದೆ ಬಂದಿದ್ದಾರೆ. ಟ್ರಾಮ್ ಸೆಂಟರ್ ಸಹ ಕಾರ್ಯ ಪ್ರಾರಂಭಿಸಲಾಗಿದೆ. ಗ್ಯಾಸ್ಟ್ರಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ವೈದ್ಯರನ್ನು ನೇಮಿಸಲಾಗಿದೆ. ನ್ಯೂರೋ ಸರ್ಜರಿ ನಡೆಸಲು ಸಹ ಯೋಜನೆಗಳಿವೆ ಎಂದರು. ವಿವಿಧ ತಜ್ಞರ ಸೇವೆ ಪಡೆದು ಅತ್ಯಾಧುನಿಕ ಸೇವೆಗಳನ್ನು ಒದಗಿಸಲು ಓಪೆಕ್ ಮುಂದಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾಧಿಕಾರಿಗಳ ವಿಶೇಷ ಪ್ರಯತ್ನದ ಫಲವಾಗಿ ಹಂತ ಹಂತವಾಗಿ ಸೂಪರ್ ಸ್ಪೆಷಾಲಿಟಿ ಸೇವೆಗಳು ಓಪೆಕ್ನಲ್ಲಿ ದೊರೆಯುವಂತಾಗಿದೆ ಎಂದರು. ಅವರ ಆದೇಶದಂತೆ ಜಿಲ್ಲಾಧಿಕಾರಿಗಳು ನಿತೀಶ್ ಅವರ ಮಧ್ಯಸ್ಥಿಕೆಯಿಂದ DHO ಡಾಕ್ಟರ್ ಸುರೇಂದ್ರ ಬಾಬು ಅವರ ಸಹಾಯದಿಂದ ರಿಮ್ಸ್ ಉನ್ನತೀಕರಣ ಹಾಗೂ ವಿಭಾಗವಾರು ಕೆಲವು ಹೊಸ ಡಿಪಾರ್ಟ್ಮೆಂಟ್ಗಳನ್ನ ತೆಗೆದಿರೋದ್ರಿಂದ ಹಾಗೂ ಕೆಲವು ತಜ್ಞರು ಹೊಸದಾಗಿ ಬಂದು ರಿಪೋರ್ಟ್ ಮಾಡಿರತಕ್ಕಂಥ ಹೊಸ ಡಿಪಾರ್ಟ್ಮೆಂಟ್ಸ್ ಒಂದಿಗೆ ಹೊಸ ಕಾಯಿಲೆಗಳಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಲಾಗಿರ್ತದೆ. ಅದರಲ್ಲಿ ಆಂಕಾಲಜಿ ವಿಭಾಗವಾಗಿರ್ಬೋದು, ಮತ್ತು ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗವಾಗಿರ್ಬೋದು, ಮತ್ತು ಮುಂದೆ ಓಪೆಕ್ ಕಾರ್ಡಿಯಾಲಜಿ ಸೆಂಟರ್, ಮತ್ತು ಈಗ ಹೊಸದಾಗಿ 25-26 ಸಾಲಿನಲ್ಲಿ ಓಪೆಕ್ನಲ್ಲಿ ಟ್ರಾಮಾ ಕೇರ್ ಸೆಂಟರ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಈ ಭಾಗಕ್ಕೆ ಒಂದು ಸಂತಸದ ವಿಷಯವಾಗಿರ್ತದೆ. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ದಿನಗಳಿಂದ ಜನಗಳ ಆಸೆ, ಈ ಭಾಗದ ಹೈದರಾಬಾದ್ ಕರ್ನಾಟಕ ವಿಭಾಗದ ಆಸೆಯಂತೆ ಹಾಗೂ ಹಲವಾರು ಜನಗಳ ಹೋರಾಟದಿಂದ ಈ ಒಂದು ಉನ್ನತೀಕರಣ ಹಾಗೂ ಡೆವಲಪ್ಮೆಂಟ್ಸ್ ಇನ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ರಿಗಾರ್ಡಿಂಗ್ ಹೈಯರ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಫಾರ್ ಸೀರಿಯಸ್ ಪೇಷಂಟ್ಸ್ ಆ್ಯಂಡ್ ನೀಡಿ ಪೇಷಂಟ್ಸ್, ಅದರ ಬಗ್ಗೆ ಈಗ ಸ್ಪೆಷಲ್ ಆಫೀಸರ್ ಆಗಿ ನೂತನವಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಮಾಹಿತಿ ನೀಡಿ, ಓಪೆಕ್ ಆಸ್ಪತ್ರೆ ಉನ್ನತೀಕರಣದ ಭಾಗವಾಗಿ ವೈದ್ಯರು, ಸಿಬ್ಬಂದಿಗಳ ಸೇವೆಯ ಗುಣಮಟ್ಟ ಹೆಚ್ಚಿಸುವ ಪ್ರಕ್ರಿಯೆಗಳು ನಡೆಸಲಾಗುತ್ತಿದೆ. ಹೊಸ ಕಾಯಿಲೆ, ದುಬಾರಿ ರೋಗಗಳಿಗೆ ಓಪೆಕ್ ಆಸ್ಪತ್ರೆಯಲ್ಲಿ ಸೇವೆ ಒದಗಿಸಲು ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಕ್ಯಾನ್ಸರ್, ಟ್ರಾಮ್ ಕೇರ್ ಸೆಂಟರ್ ಸೇರಿದಂತೆ ವಿವಿಧ ವಿಭಾಗಗಳು ಪರೀಕ್ಷೆಗೆ ಬೇಕಾಗುವ ಯಂತ್ರೋಪಕರಣಗಳ ಅಳವಡಿಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. 4 ರಿಂದ 5 ವರ್ಷಗಳಲ್ಲಿ ಪ್ರತಿ ವರ್ಷಕ್ಕೆ ನಾನು 300 ರಿಂದ 400 ಆಪರೇಷನ್ಗಳನ್ನು ಫ್ರೀಯಾಗಿ ಮಾಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಈ ಇಂಜೆಕ್ಷನ್ಗೆ ಸಂಬಂಧಪಟ್ಟಂತೆ ಆವಾಗ ಇಂಜೆಕ್ಷನ್ಗೆ ಸಂಬಂಧಪಟ್ಟಂತೆ ಬಹುಶಃ ನಾನು 600 ರಿಂದ 800 ರೋಗಿಗಳನ್ನು ನಾವು ರೆಫರ್ ಮಾಡ್ತಾ ಇದ್ದೆ.
ನನ್ನ ಗಮನಕ್ಕೆ ಬಂದಿರುವಂಥ, ಅಂದರೆ ನಾನು ವರ್ಷಕ್ಕೆ 1000-1500 ಪೇಷಂಟ್ ನೋಡಿದ್ರೆ ಅದರಲ್ಲಿ 400-500 ಜನಕ್ಕೆ ಆಪರೇಷನ್ ಮಾಡಿದ್ರೆ ಉಳಿದವರಿಗೆಲ್ಲ ಕೀಮೊಥೆರಪಿ ಮತ್ತು ರೇಡಿಯೇಷನ್ಗೆ ರೆಫರ್ ಮಾಡ್ತಾ ಇದ್ದೆ. ಅದರಲ್ಲಿ ಈಗ ಮತ್ತೆ ಇನ್ನೂ 300-400 ಜನರನ್ನ ನಾವು ಕೀಮೊಥೆರಪಿಯಿಂದ ಇಲ್ಲೇ ಇಟ್ಕೋಬೋದು. ಮತ್ತು ರೇಡಿಯೇಷನ್ಗೆ ಬೇಕಾದವರು ಏನಿದಾರಲ್ಲ ಅವ್ರನ್ನ ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ ಎಲ್ಲರನ್ನೂ ಕೂಡ ಕ್ಯಾನ್ಸರ್ ಒಂದ್ಸಲ ಡಯಾಗ್ನೋಸ್ ಆದಮೇಲೆ ಎಲ್ಲರೂ ಕೂಡ ಜಿಲ್ಲೆಯಿಂದ ರಾಯಚೂರನ್ನ ಬಿಟ್ಟು ಬೇರೆ ಊರಿಗೆ ಹೋಗುವ ಯಾವುದೇ ಪ್ರಮೇಯ ಇಲ್ಲದೇ ಇಲ್ಲೇ ಟ್ರೀಟ್ಮೆಂಟ್ ಮಾಡೋ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಭಾಗದಲ್ಲಿ ಪುರುಷರಿಗೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತಂದರೆ ಈ ತಂಬಾಕು ಸೇವನೆ ಮತ್ತು ಗುಟ್ಕಾ ಯೂಸ್ ಮಾಡೋದ್ರಿಂದ ಬಾಯಿ ಮತ್ತು ಗಂಟ್ಲು ಕ್ಯಾನ್ಸರ್ ಜಾಸ್ತಿ ಇದೆ ನಮ್ಮಲ್ಲಿ. ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಬೇರೆ ಜಗತ್ತಿನಲ್ಲಿ ಎಲ್ಲ ಕಡೆ ಜಾಸ್ತಿ ಇದ್ದಷ್ಟು ನಮ್ಮಲ್ಲಿ ಕೂಡ ಅದೇ ರೀತಿಯಾಗಿ ಜಾಸ್ತಿ ಇದೆ. ಎಷ್ಟು ಸರಾಸರಿ ಕ್ಯಾನ್ಸರ್ ಪೇಷಂಟ್ಗಳು? ICMR ಡಾಟಾ ಪ್ರಕಾರ ನಮ್ಮಲ್ಲಿ ಸರಾಸರಿ ವರ್ಷಕ್ಕೆ 3000-4000 ಜನ ರಾಯಚೂರು ಜಿಲ್ಲೆಯಲ್ಲಿ ಕ್ಯಾನ್ಸರಿಂದ ಪೀಡಿತರಾಗಿ ಹೊಸದಾಗಿ ಐಡೆಂಟಿಫೈ ಆಗ್ತಾರೆ. ಹಳಬರ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಡೆತ್ ರೇಟ್ನೆಲ್ಲ ಮೈನಸ್ ಮಾಡಿದ್ರೆ ಎಟ್ ಎ ಪಾಯಿಂಟ್ ಆಫ್ ಟೈಮ್ ಪ್ರಿವೆಲೆನ್ಸ್ ಅಂತ ಕರಿತೀವಿ. ಪ್ರಿವೆಲೆನ್ಸ್ ಅಂತಂದರೆ 6000-7000 ಜನ ಕ್ಯಾನ್ಸರ್ ಪೀಡಿತರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. 4000 ಹೇಳಿದ್ರಲ್ಲ ಸರ್, ಅದರಲ್ಲಿ ಅಂದಾಜು ಮೇಲ್ ಕ್ಯಾಟಗರಿಲಿ ಎಷ್ಟು ಬರ್ಬೋದು ಅಂತ? ನಮ್ಮಲ್ಲಿ ವಿಚಿತ್ರ ಅಂತಂದರೆ ಬಹುಶಃ ಸ್ವಲ್ಪ ನಾರ್ಮಲ್ ಆಗಿ ರಿಪೋರ್ಟ್ಸ್ಗಳ ಪ್ರಕಾರ ನೋಡೋದಾದರೆ ನಮ್ಮಲ್ಲಿ ಅರ್ಬನ್ಗಿಂತ ರೂರಲ್ ಪಾಪ್ಯುಲೇಷನ್ನಲ್ಲಿ ಜಾಸ್ತಿ ಇದೆ, ಪುರುಷರಿಗಿಂತ ಸ್ತ್ರೀಯಲ್ಲಿ ಜಾಸ್ತಿ ಇದೆ. ಬೇರೆ ಕಡೆ ಹೋಲಿಸಿದ್ರೆ ಸ್ತ್ರೀಯರಿಗಿಂತ ಪುರುಷರಲ್ಲಿ ಜಾಸ್ತಿ ಇದೆ. ಅಂದರೆ ಓವರಾಲ್ 60% ಫೀಮೇಲ್ಸಲ್ಲಿದೆ, 40% ಮೇಲ್ಸಲ್ಲಿದೆ. ರೂರಲ್ ಪಾಪ್ಯುಲೇಷನಲ್ಲಿ 60% ಇದೆ ಮತ್ತು ಅರ್ಬನ್ ಪಾಪ್ಯುಲೇಷನಲ್ಲಿ 40% ಇದೆ. ಈ ಮುಂದೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಗಳು ಅಂದರೆ ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತು ರೇಡಿಯೇಷನ್ ಆಂಕಾಲಜಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳು ಮತ್ತು ಪಿಡಿಯಾಟ್ರಿಕ್ ಆಂಕಾಲಜಿ ಸಂಬಂಧಪಟ್ಟದ ಟ್ರೀಟ್ಮೆಂಟ್ಗಳು ಭಾಳ ವ್ಯವಸ್ಥಿತವಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ ನಾವು ಸರ್ಜಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ಶಸ್ತ್ರಕ್ರಿಯೆ ಮೂಲಕ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡುವುದು ಮತ್ತು ಮೆಡಿಕಲ್ ಆಂಕಾಲಜಿ ಅಂದರೆ ಮೆಡಿಸಿನ್ಗಳ ಮೂಲಕ ಅಂದರೆ ಇಂಜೆಕ್ಷನ್ಗಳ ಮೂಲಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದು ದೊಡ್ಡವರಿಗೆ ಮತ್ತು ಮಕ್ಕಳಿಗೆ. ಈ ಎರಡು ವಿಭಾಗಗಳನ್ನು ಅಂದರೆ ಮುಂದಿನ ದಿನಗಳಲ್ಲಿ ನಾವು ರೇಡಿಯೇಷನ್ ಆಂಕಾಲಜಿನೂ ಕೂಡ ಸ್ಟಾರ್ಟ್ ಮಾಡುವಂಥ ಒಂದು ಯೋಜನೆಯಲ್ಲಿದ್ದೇವೆ. ಈಗ ಸದ್ಯಕ್ಕೆ ಈ ಎರಡು ಡಿಪಾರ್ಟ್ಮೆಂಟ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಮೂಲಕ ಟ್ರೀಟ್ಮೆಂಟ್ ಬೇಕಾದರೂ ಕೂಡ ಇಂಜೆಕ್ಷನ್ ಮೂಲಕ ಅಂದರೆ ಕೀಮೊಥೆರಪಿ ಮೂಲಕ ಟ್ರೀಟ್ಮೆಂಟ್ ಬೇಕಾದರೂ ಕೂಡ ಈ ಎರಡೂ ಸೌಲಭ್ಯಗಳು ಒಪೆಕ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ರೋಗಿಗಳು ದೊಡ್ಡ ಊರುಗಳಿಗೆ 15 ದಿನಕ್ಕೊಂದು ಸಾರಿ ಮತ್ತು 3 ವಾರಕ್ಕೊಂದು ಸಾರಿ ಕೀಮೊಥೆರಪಿಗೋಸ್ಕರ ಹೋಗೋ ಅವಶ್ಯಕತೆ ಇಲ್ಲ. ಆ ರೀತಿಯ ಮೆಡಿಸಿನ್ಗಳನ್ನು ನಾವು ಇಲ್ಲೇ ಒಪೆಕಲ್ಲಿ ಕೂಡ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಡೇ ಕೇರ್ ಸೆಂಟರ್ನ ನಾವು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ರಿಮ್ಸ್ನ ನಿರ್ದೇಶಕರು ಹಾಗೂ ನಾವು ಎಲ್ಲರೂ ಸೇರಿ ಈ ವಿಭಾಗವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದನ್ನು ಎಲ್ಲರೂ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತೇವೆ. ಎಷ್ಟು ಜನ ಸಿಬ್ಬಂದಿ ಇರ್ತಾರೆ, ಎಷ್ಟು ಖರ್ಚು ಮಾಡ್ತಾ ಇದ್ರಿ ಸರ್? ಈ ಡಿಪಾರ್ಟ್ಮೆಂಟ್ಗೆ ಬಹಳಷ್ಟು ಜನ ಸಿಬ್ಬಂದಿಗಳ ಅವಶ್ಯಕತೆ ನಮಗೆ ಇಲ್ಲ. ಇರೋಷ್ಟು ಸಿಬ್ಬಂದಿಗಳಲ್ಲೇ ಕೂಡ ನಾವು ಕೆಲಸ ಮಾಡ್ಬೋದು. ಸರ್ಜಿಕಲ್ ಆಂಕಾಲಜಿಗೆ ನಾವು ಈಗಿರೋ ವ್ಯವಸ್ಥೆಯಲ್ಲೇ ಆಪರೇಷನ್ಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಕ್ಸೆಸಿವ್ ಆಗಿ ನಮಗೆ ಸ್ಟಾಫ್ಗಳು ಅಂದರೆ ಅವಶ್ಯಕತೆ ಅಷ್ಟೊಂದಿಲ್ಲ. ಆದರೆ ಡೇ ಕೇರ್ ಸೆಂಟರ್ಗೆ ನಾವು 2 ಎಕ್ಸ್ಟ್ರಾ ನರ್ಸಿಂಗ್ ಸ್ಟಾಫ್ಗಳು ಮತ್ತು ಒಬ್ಬ ವೈದ್ಯರು ಇದ್ದರೆ ಸಾಕಾಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ಬಸವರಾಜ್ ಪಾಟೀಲ್ ಇದ್ದರು. ಕೃಷಿ ಉತ್ಪಾದನೆಗಳ ಉತ್ಪಾದನಾ ವೆಚ್ಚವನ್ನು ಕೃಷಿ ವಿಶ್ವವಿದ್ಯಾಲಯಗಳ ಮೂಲಕ ಅಧ್ಯಯನ ಮಾಡಿ ಸರಾಸರಿ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ರೈತರಿಗೆ ಸಿಗಬೇಕಾದ ಎಂಎಸ್ಪಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಸಿಎಸಿಪಿ ಧ್ಯೇಯವಾಗಿದೆ ಎಂದು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದಳವಾಯಿ ಹೇಳಿದರು. ಕೃಷಿ ಉತ್ಪಾದನೆಗಳ ಉತ್ಪಾದನಾ ವೆಚ್ಚವನ್ನು ಕೃಷಿ ವಿಶ್ವವಿದ್ಯಾಲಯಗಳ ಮೂಲಕ ಅಧ್ಯಯನ ಮಾಡಿ ಸರಾಸರಿ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ರೈತರಿಗೆ ಸಿಗಬೇಕಾದ ಎಂಎಸ್ಪಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಸಿಎಪಿಎಂಸಿಯ ಧ್ಯೇಯವಾಗಿದೆ ಎಂದು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದಳವಾಯಿ ಹೇಳಿದರು. ಅವರು ಇಂದು ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೃಷಿ ವೆಚ್ಚಕ್ಕೂ ಉತ್ಪಾದನಾ ವೆಚ್ಚಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಕೃಷಿ ವೆಚ್ಚವೆಂದರೆ 1 ಎಕರೆಗೆ ಎಷ್ಟು ಖರ್ಚಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈ ವೆಚ್ಚವು ಹಲವು ರಾಜ್ಯ ಜಿಲ್ಲೆಗಳಲ್ಲಿ ಆಯಾ ಪ್ರದೇಶದಲ್ಲಿರುವ ಕೂಲಿ ಯಂತ್ರೋಪಕರಣಗಳ ವೆಚ್ಚಕ್ಕೆ ತಕ್ಕಂತೆ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ. ಆದರೆ ಎಂಎಸ್ಪಿ ಎಂಬುದು ಉತ್ಪಾದನಾ ವೆಚ್ಚದ ಮೇಲೆ ನಿರ್ಭರವಾಗಿರುತ್ತದೆ.
ಒಂದು ಕ್ವಿಂಟಲ್ಗೆ ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಉತ್ಪಾದನಾ ವೆಚ್ಚದ ದೇಶದ ಸರಾಸರಿ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಳ್ಳುವುದರಿಂದ ಅನೇಕ ರಾಜ್ಯಗಳಲ್ಲಿರುವ ತಂತ್ರಜ್ಞಾನ, ವಾತಾವರಣ, ಇಳುವರಿ ಸೇರಿದಂತೆ ಇತರೆ ಕಾರಣಗಳಿಂದ ಪ್ರತಿಫಲಿಸುವುದಿಲ್ಲ. ಉತ್ಪಾದನಾ ವೆಚ್ಚ ಹೆಚ್ಚಿಸಿರುವ ರಾಜ್ಯಗಳಲ್ಲಿ ಎಂಎಸ್ಪಿ ರೈತರಿಗೆ ಲಾಭವಾಗುವುದಿಲ್ಲ ಎಂದರು. ರಾಜ್ಯವಾರು, ಪ್ರಾದೇಶಿಕವಾರು ಎಂಎಸ್ಪಿಯನ್ನು ನಿಗದಿಪಡಿಸಬೇಕೆಂಬ ರೈತರ ಬೇಡಿಕೆ ಈಡೇರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ರಾಜ್ಯಗಳಲ್ಲಿ ಇರುವ ಪ್ರಾಧಿಕಾರಗಳು, ಸಮಿತಿಗಳಿಂದ ರಾಜ್ಯದ ರೈತರಿಗೆ ಆಗುವ ನಷ್ಟಗಳನ್ನು ಸರಿದೂಗಿಸಲು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಎಂದರು. ದೇಶದಲ್ಲಿ ಮಳೆ, ಉಷ್ಣಾಂಶ, ಹವಾಮಾನ, ಮಣ್ಣು ಸೇರಿದಂತೆ 120ಕ್ಕೂ ಹೆಚ್ಚಿನ ಪ್ರಕಾರದ ಕೃಷಿ ವಲಯಗಳಿವೆ. ಕರ್ನಾಟಕ ಸರ್ಕಾರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಿರಿಧಾನ್ಯ ಹೆಚ್ಚಿದೆ. ಅದರಂತೆ ಆಯಾ ರಾಜ್ಯಗಳು ಆಯಾ ರಾಜ್ಯದಲ್ಲಿ ಇರುವ ರೈತರಿಗೆ ಅನುಕೂಲವಾಗುವ ಬೆಳೆಗಳ ಹಾಗೂ ಆ ಬೆಳೆಗಳಿಂದ ರೈತರಿಗೆ ಸಿಗುವ ಲಾಭದ ಅನುಗುಣವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವಂತೆ ಕೃಷಿ ಬೆಲೆ ಆಯೋಗ ನೀಡುವ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡಲ್ಲಿ ಅನುಕೂಲವಾಗಲಿದೆ ಎಂದು ಹೇಳಿದರು. ರೈತರಿಗೆ ಕೇವಲ ಬೆಲೆಯಿಂದ ಲಾಭ ಬರಲು ಸಾಧ್ಯವಿಲ್ಲ. ಪ್ರಸ್ತುತ ರೈತರಿಗೆ ಕೇವಲ ಬೆಲೆ ಹೆಚ್ಚಾದರೆ ಅವರು ಉತ್ಪಾದನೆ ಮಾಡುವ ಬೆಳೆಗಳನ್ನೇ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಉಳಿದಂತ ಸಾಮಗ್ರಿಗಳಿಗೆ ಡ್ರೈ ಸ್ಟೋರೇಜ್ ಬೇಕು. ಕೇವಲ ಸ್ಟೋರೇಜ್ ಆದರೆ ಏನು ಪ್ರಯೋಜನ ಇಲ್ಲ. ಸ್ಟೋರೇಜು ವೇರ್ ಹೌಸ್ ಆಗಬೇಕು. ವೇರ್ ಹೌಸ್ ಆಗಬೇಕು ಅಂತಂದ್ರೆ ಏನು, ನಮ್ಮ WDR ಏನಿದೆ, ವೇರ್ ಹೌಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅಥಾರಿಟಿ, ಅದರ ಅವರೇನು ಕಂಡೀಷನ್ಸ್ ಹಾಕಿದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಸ್ಟೋರೇಜಸ್ ಅಲ್ಲಿ ಇದಾಗಬೇಕಾಗುತ್ತೆ, ಅಪ್ರೂವ್ ಆಗಬೇಕಾಗುತ್ತೆ. ನಮ್ಮ ಭಾರತದಲ್ಲಿ ಏನಾಗಿದೆ, ಮೆಜಾರಿಟಿ ಗೋಡೌನ್ಸ್ ವೇರ್ ಹೌಸ್ ಆಗಲಿಕ್ಕೆ ಅದು ಸಕ್ಷಮನೇ ಇಲ್ಲ. ಆ ಕ್ವಾಲಿಟಿ ನಾವು ಕನ್ಸಲ್ಟ್ ಮಾಡಿಲ್ಲ. ಸೊ ಅದನ್ನೆಲ್ಲ ನಾವು ತಿಳುವಳಿಕೆ ಮಾಡಬೇಕಾಗುತ್ತೆ. ಈಗ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅದನ್ನ ಸರಳ ಮಾಡಿದ್ರು. ಮೊದಲು ಅದನ್ನ ಅಪ್ರೂವ್ ಮಾಡೋದೇ ಕಷ್ಟ ಇತ್ತು, ಕಂಡೀಷನ್ಸ್ ತುಂಬಾ ಇತ್ತು. ಯಾವ ಕ್ವಾಲಿಟಿ ಇದೆ? ಮಿಲಿಯನ್ ಟನ್ ಕೆಪಾಸಿಟಿ ಗೋಡೌನ್ ಇದೆ, 200 ಮಿಲಿಯನ್ ಟನ್ ಕೆಪಾಸಿಟಿ. ಆದ್ರೂ ಕೂಡ ಗೋಡೌನ್ ಇಲ್ಲ ಅಂತೀವಿ. ಯಾಕೆ ಅಂತಂದ್ರೆ ಏನು ನಮ್ಮ ISM ಅಂತ ಸ್ಕೀಮ್ ಇಂಟಿಗ್ರೇಟೆಡ್ ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟ್, ಅವನು ಸಾಕಷ್ಟು ಅವನ ಗೋಡೌನ್ಸ್ ನ ನಾನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸ್ಟೋರ್ ಮಾಡಿ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಯಾವ ಜಿಲ್ಲೆಯಲ್ಲಿ ಬೇಕು, ಕೆಲವೊಂದು ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಕೆಲವೊಂದು ಜಿಲ್ಲೆಯಲ್ಲಿ ಇಲ್ಲೇ ಇಲ್ಲ. ಸೊ ಜಿಲ್ಲಾವಾರು ನಾವು ಅದನ್ನ ಸರ್ವೆ ಮಾಡಬೇಕು. ಆ ಜಿಲ್ಲಾವಾರು ಯಾವ್ಯಾವ ಸಾಮಗ್ರಿ ಯಾವ ಬೆಳೀತಾರೆ, ಅದಕ್ಕೆ ಯಾವ ಪ್ರಕಾರ ಬೇಕು. ಕೋಲ್ಡ್ ಸ್ಟೋರೇಜ್ ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಹೆಚ್ಚಿಗೆ ಕೋಲ್ಡ್ ಸ್ಟೋರೇಜ್ ಇದ್ದಂಥ ದೇಶ. ಆದ್ರೆ ಏನು, ಎಲ್ಲಾ ಪದಾರ್ಥಗಳಿದೆ. ಪೊಟೇಟೋಗೂ ಜಾಸ್ತಿ ಇದೆ, 75% ಹಾಲು, ಹಣ್ಣು ಹಂಪಲಿಕ್ಕಿಲ್ಲವೇ ಇಲ್ಲ. ಸೊ ಹೀಗೇನು ಪ್ರಾದೇಶಿಕ ಸಮತೋಲನ ಮತ್ತು ಕ್ರಾಪ್ ವೈಸ್ ಸಮತೋಲನ ಬೇಕಾಗುತ್ತೆ. ಸೊ ನನ್ನ ಪ್ರಕಾರ APC ಮಾಡೋದು ಬಹಳ ಕೆಲಸ ಇದೆ. ಅದು ನಮ್ಗೆ ಇಷ್ಟೇ ಮಾಡಿ ಹೇಳಿದ್ರೆ ಅಷ್ಟೇ ನಾವು ಮಾಡಬೇಕಾಗಿದೆ. ಅದನ್ನ ನಾನು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು 10 ದಿವಸ ಆಯಿತು ನಾನು ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಇವತ್ತು ಅಷ್ಟೇ ಅಲ್ಲ, ನಂತರ ಕೂಡ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಇದೆ ಇದು. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ, ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಇದೆ. ಮಹಾರಾಷ್ಟ್ರದಲ್ಲಿ ಒಬ್ಬರು ಆಶಾ ಪಟೇಲ್ ಅಂತ ಒಬ್ಬ ರೈತ ಮುಖಂಡರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ನಾವೆಲ್ಲರೂ ಸೇರೋಣ, ಮೊದಲು ನಮ್ಮ ಸ್ಥಿತಿಗತಿ ಅರ್ಥ ಮಾಡ್ಕೊಳ್ಳೋಣ ಅಂತ. ಕಾರಣ ಏನು, ಕೇಂದ್ರ ಸರ್ಕಾರದ್ದು 1965ರಿಂದ CACP ಅಂತ ಇದೆ, ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್, CACP ಅದರ ಧ್ಯೇಯ ಏನು, ಅಧಿಕಾರ ವ್ಯಾಪ್ತಿ ಏನು, ದೇಶದ ಆಯ್ದಂಥ 25 ಕ್ರಾಪ್ಸ್ ಇವೆ, ಅವುಗಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದನ್ನು ಯೂನಿವರ್ಸಿಟಿ ಮುಖಾಂತರ ಅಧ್ಯಯನ ಮಾಡಿ ಮತ್ತು ನಮ್ಮ ದೇಶದ ಆವ್ರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಿ
ಅದ್ರ ಮೇಲೆ MSP ಅನ್ನ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ. ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ಗೆ ಸ್ವಲ್ಪ ಹತ್ರ ಇದೆ. ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತಂದ್ರೆ ಒಂದು ಎಕರೆಗೆ ಎಷ್ಟು ಖರ್ಚಾಯಿತು ಅಂತೇಳಿ, ಅದು ಪಂಜಾಬ್ನಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಏನಾಗುತ್ತೆ ಅಥವಾ ಒಂದೇ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಇದೆ, ಅದು ಅದರಲ್ಲಿ ಹತ್ರ ಇರುತ್ತೆ. ಯಾಕೆಂದರೆ ಫ್ಯಾಕ್ಟ್ರೀಸ್ ಆಫ್ ಪ್ರೊಡಕ್ಷನ್ ಇರ್ತಲ್ಲ, ಲೇಬರ್ ಚಾರ್ಜ್ ಆಗಲಿ, ನೀರಿನ ಚಾರ್ಜ್ ಆಗಲಿ, ಇವೆಲ್ಲ ವ್ಯತ್ಯಾಸ ಇರುತ್ತೆ. ಆದರೆ ನಮ್ಮ MSP ಅನ್ನೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಿರ್ಭರ ಆಗಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಒಂದು ಕ್ವಿಂಟಲ್ಗೆ ಎಷ್ಟು ಖರ್ಚು ವೆಚ್ಚ ಆಯಿತು ಅಂತ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ದೇಶದ ಸರಾಸರಿ ತಗೊಳ್ಳೋದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಶನ್ ವ್ಯತ್ಯಾಸ ಏನಿದೆ ಮತ್ತು ಟೆಕ್ನಾಲಜಿ ಕಾರಣದಿಂದ ಅಥವಾ ನೈಸರ್ಗಿಕ ಕಾರಣದಿಂದ ಇಳುವರಿ ಮೇಲೆ ಏನು ವ್ಯತ್ಯಾಸ ಆಗುತ್ತೆ ಅದು ಅಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಉದಾಹರಣೆಗೆ ಭತ್ತ ತಗೊಳ್ಳಿ, 5.5 ಟನ್ ಇದೆ ಇಳುವರಿ. ಪ್ರತಿ ವರ್ಷದಂತೆ ಹಾಲು ಮತ್ತು ಸಿದ್ಧನಾಥ್ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಜನವರಿ 14ರಿಂದ 17ರವರೆಗೆ ತಿಂತಿಣಿ ಬ್ರಿಡ್ಜ್ ಬಳಿ ಇರುವ ಕನಕಗುರು ಪೀಠದಲ್ಲಿ ನಡೆಯಲಿದೆ ಎಂದು ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿದರು. ಪ್ರತಿ ವರ್ಷದಂತೆ ಹಾಲು ಮತ ಸಿದ್ಧನಾಥ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಜನವರಿ 14ರಿಂದ 17ರವರೆಗೆ ತಿಂತಣೆ ಬ್ರಿಡ್ಜ್ ಬಳಿ ಇರುವ ಕನಕಗುರು ಪೀಠದಲ್ಲಿ ನಡೆಯಲಿದೆ ಎಂದು ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಥಮ ಬಾರಿಗೆ ಶಿವಸಿದ್ಧ ಯೋಗ ವಿದ್ಯಾಮಂದಿರದ ಶಿಲಾನ್ಯಾಸ ಹಾಗೂ ಪೂಜಾರಿಗಳ ಸಮಾವೇಶ ನಡೆಯಲಿದೆ. ಪೂಜಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ತರಬೇತಿ ನೀಡುವ ಕೇಂದ್ರ ಪ್ರಾರಂಭವಾಗಲಿದೆ. ಜನವರಿ 12ರಂದು ಹಾಲು ಮತ ಪಂಚರತ್ನಗಳ ಪೂಜೆಯೊಂದಿಗೆ 3 ದಿನಗಳ ವೈಭವ ಪ್ರಾರಂಭವಾಗುತ್ತದೆ. ಪಾರಂಪರಿಕ ಸಿದ್ಧ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತದೆ. ಬೆಳಗ್ಗೆ 11 ಗಂಟೆಗೆ ಹಾಲು ಮತ ಸಾಹಿತ್ಯ ಕಮ್ಮಟ ನಡೆಯಲಿದೆ. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ KS ಭಗವಾನ್ ಉದ್ಘಾಟಿಸಲಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಉಪಸ್ಥಿತಿಯಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಚೆನ್ನಪ್ಪ ಕಟ್ಟೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ KA ದಯಾನಂದ್ ಇವರನ್ನು ಸನ್ಮಾನಿಸಲಾಗುತ್ತದೆ. ಸಂಜೆ 4:30ಕ್ಕೆ ಹಾಲು ಮತ ಬುಡಕಟ್ಟು ಸಮುದಾಯಗಳ ತೌಲನಿಕ ಅಧ್ಯಯನ 2ನೇ ಗೋಷ್ಠಿಯಲ್ಲಿ ಸಾನ್ನಿಧ್ಯವನ್ನು ತುರ್ವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಚಿದಾನಂದಯ್ಯ ಗುರುವಿನ ವಹಿಸಲಿದ್ದಾರೆ. ಹಾಲು ಮತ ಮತ್ತು ಟಗರು ಜೋಗಿಗಳು ವಿಷಯವಾಗಿ ವಡ್ಡಗೇರೆ ನಾಗರಾಜ್, ಹಾಲು ಮತ ಮತ್ತು ಸುಡುಗಾಡು ಸಿದ್ಧರು ವಿಷಯವಾಗಿ ಚಂದ್ರಸ್ವಾಮಿ ಹಂಪಿ ಉಪನ್ಯಾಸ ನೀಡಲಿದ್ದಾರೆ. NM ಅಂಬಲಿಯವರು ಹಾಗೂ ST ಬಾಗಲಕೋಟೆ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಮಧ್ಯಾಹ್ನ 12:30ಕ್ಕೆ ಪೂಜಾರಿಗಳ ಸಮಾವೇಶ ಮತ್ತು ಶಿವಸಿದ್ಧ ಯೋಗ ವಿದ್ಯಾಮಂದಿರದ ಶಿಲಾನ್ಯಾಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ. ನಗರಾಭಿವೃದ್ಧಿ ಸಚಿವ BS ಸುರೇಶ್ ಭೈರತಿ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಶರಣಪ್ರಕಾಶ್ ಪಾಟೀಲ್, NS ಬೋಸರಾಜ್, ಡಾಕ್ಟರ್ ಗಾಯತ್ರಿ ಸಿದ್ದಯ್ಯ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಸೇರಿದಂತೆ ಸಂಸದರು, ಸಚಿವರುಗಳು ಭಾಗವಹಿಸುತ್ತಾರೆ. ಜನವರಿ 13ರಂದು ಹಾಲುಮತ ಭಾಸ್ಕರ ಕನಕರತ್ನ ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಸನ್ಮಾನ ಸಮಾರಂಭ ನಡೆಯಲಿದೆ. ಕನಕರತ್ನ ಪ್ರಶಸ್ತಿಯನ್ನು ನ್ಯೂಸ್ ಫಸ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ರವಿಕುಮಾರ್ ಇವರಿಗೆ, ಹಾಲುಮತ ಭಾಸ್ಕರ್ ಪ್ರಶಸ್ತಿಯನ್ನು ಹಂಪಿ ಹಾಲುಮತ ಅಧ್ಯಯನ ಪೀಠದ ಸಂಚಾಲಕ ಡಾಕ್ಟರ್ FT ಹಳ್ಳಿಕೇರಿ, ಸಿದ್ದಶ್ರೀ ಪ್ರಶಸ್ತಿಯನ್ನು ಬೆಂಗಳೂರಿನ ಕಾಳಿದಾಸ್ ಹೆಲ್ತ್ ಎಜುಕೇಷನ್ ಅಹಿಲ್ಯಬಾಯಿ ಟ್ರಸ್ಟ್ಗೆ ನೀಡಲಾಗುತ್ತದೆ. ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಅಶೋಕ್ ದಳವಾಯಿ, ರಾಷ್ಟ್ರೀಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಗುರಿಕಾರ ಇವರಿಗೆ ಸನ್ಮಾನಿಸಲಾಗುತ್ತದೆ. ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್, KS ಈಶ್ವರಪ್ಪ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಅಡಗೂರು ವಿಶ್ವನಾಥ ಉದ್ಘಾಟಿಸುತ್ತಾರೆ. K ವಿರೂಪಾಕ್ಷಪ್ಪ, HM ರೇವಣ್ಣ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು. 14ರಂದು ಹಾಲುಮತ ಬುಡಕಟ್ಟು ಸಮುದಾಯಗಳ ತೌಲನಿಕ ಅಧ್ಯಯನ ಕಮ್ಮಟದಲ್ಲಿ ಹಾಲುಮತ ಮತ್ತು ಗೊಲ್ಲರ ವಿಷಯವಾಗಿ ಹಂಪಿಯ ಗೋಣಿಬಸಪ್ಪ, ಹಾಲುಮತ ಮತ್ತು ದನಗರ ಗೌಳಿ ವಿಷಯವಾಗಿ ಶಿವಮೊಗ್ಗದ ಲಿಂಗದಹಳ್ಳಿ ಹಾಲಪ್ಪ ಉಪನ್ಯಾಸ ನೀಡಲಿದ್ದಾರೆ. ಕೃಷಿ ಪಂಡಿತ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಪರಶುರಾಮ್ ಬೊಮ್ಮನಹಳ್ಳಿ, ನಿಂಗಣ್ಣ ಗೋರ್ವಾರ್ ಕುಂದಗೋಳ ಮತ್ತು ಹನುಮಗೌಡ ಪಾಟೀಲ್ ಧಾರವಾಡ ಇವರಿಗೆ ಸನ್ಮಾನಿಸಲಾಗುತ್ತದೆ. ನಂತರ ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಸರ್ವಸಿದ್ಧರ ಸಮಾವೇಶ ನಡೆಯಲಿದೆ. ಆಂಧ್ರಪ್ರದೇಶದ ಜವಳಿ ಸಚಿವರಾದ ಸವಿತಮ್ಮ, ಹಿಂದೂಪುರ ಸಂಸದ BK ಸಾರ್ಥಿಪುರ, ಕರ್ನೂಲು ಸಂಸದ
ಪಂಚಲಿಂಗ ನಾಗರಾಜು, ಅಮರೇಶ್ ಗೌಡ ಬಯ್ಯಾಪೂರು ಸೇರಿದಂತೆ ಅನೇಕ ಶಾಸಕರುಗಳು, ಸಚಿವರುಗಳು ಭಾಗವಹಿಸಲಿದ್ದಾರೆ ಎಂದರು. 3 ದಿನಗಳ ಅಂಗವಾಗಿ ಪ್ರತಿನಿತ್ಯ ಸಂಗೀತ, ಟಗರು ಕಾಳಗ, ನಾಟಕ ಪ್ರದರ್ಶನ ನಡೆಯಲಿದೆ ಎಂದರು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಾದ್ಯಂತ ಇರುವಂತಹ ಸಿದ್ಧ ಸಂಪ್ರದಾಯದ, ಶೈವ ಸಂಪ್ರದಾಯದ, ನಾಥ ಸಂಪ್ರದಾಯದ ಪೂಜಾರಿಗಳಿಗೆ ಶೈವಾಧಾರಿತ ಮತ್ತು ಆದಿವಾಸಿ ಸಂಸ್ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಗುರುಕುಲ ಪೂಜಾ ಪದ್ಧತಿಯನ್ನ, ಧಾರ್ಮಿಕ ಪದ್ಧತಿಯನ್ನ ಕಲಿಸುವಂತಹ ಕೇಂದ್ರಗಳು ಎಲ್ಲೂ ಇಲ್ಲ. ವೈದಿಕ ಹಿನ್ನೆಲೆಯಲ್ಲಿ ಪೂಜಾ ಪಾಠಗಳನ್ನ ಕಲಿಸುವಂತಹ ಕೇಂದ್ರಗಳು ಲಕ್ಷಾಂತರ ಇದಾವೆ ದೇಶ ತುಂಬಾ, ರಾಜ್ಯ ತುಂಬಾ. ಆದಿವಾಸಿ ಹಿನ್ನೆಲೆಯ ದ್ರಾವಿಡ ಸಂಸ್ಕೃತಿಯ ಶೈವಾಧಾರಿತ ಸಂಸ್ಕೃತಿಯನ್ನ ಪೂಜಾರಿಗಳಿಗೆ ಕಲಿಸುವಂತಹ ವಿದ್ಯಾ ಕೇಂದ್ರವನ್ನ, ಗುರುಕುಲ ಕೇಂದ್ರವನ್ನ ಶಿವಸಿದ್ಧ ಯೋಗ ವಿದ್ಯಾ ಮಂದಿರ ಅನ್ನುವಂತಹ ಹೆಸರಿನಲ್ಲಿ ರಾಯಚೂರು ಜಿಲ್ಲೆ ತಿಂತಣಿ ಬ್ರಿಡ್ಜ್ ನಲ್ಲಿ ಆ ಒಂದು ವಿದ್ಯಾ ಕೇಂದ್ರವನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇಟ್ಕೊಂಡು ಭೂಮಿ ಪೂಜೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪೂಜಾರಿಗಳನ್ನ ಸಮಾವೇಶ ಮಾಡ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಪೂಜಾರಿಗಳಿದ್ದಾರೆ. ಆ ಪೂಜಾರಿಗಳಿಗೆ ತಾವು ಹೇಗೆ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಮಾಹಿತಿ ಇದೆ ಇರೋದ್ರಿಂದ ಅವ್ರನ್ನ ಸಮಾವೇಶ ಮಾಡುವಂತದ್ದು, ಅವರಿಗೆ ವಿದ್ಯಾ ಕೇಂದ್ರ ಪ್ರಾರಂಭ ಮಾಡುವಂತ ಹಿನ್ನೆಲೆಯಲ್ಲಿ ಮೊದಲನೇ ದಿವಸ 12ನೇ ತಾರೀಕು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯ ಸರ್ಕಾರದ ಹಲವಾರು ಸಚಿವರನ್ನ ಆ ಉದ್ಘಾಟನಾ ಸಮಾರಂಭಕ್ಕೆ ಕರೆಯಲಾಗಿದೆ. ಅದರ ಜೊತೆಗೆ 2ನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ನಿಮಗೆಲ್ಲರೂ ಗೊತ್ತಿದೆ, ಪ್ರತಿ ವರ್ಷ ನಾವು ಹಿಂದುಳಿದ ವರ್ಗದ ಒಬ್ಬರಿಗೆ, ಒಬ್ಬ ಮಹಿಳೆಯರಿಗೆ ಕೂಡಿಕೊಂಡು 3 ಪ್ರಶಸ್ತಿಗಳನ್ನು ನಾವು ಕೊಡ್ತೀವಿ. ಹಾಲುಮತ ಭಾಸ್ಕರ, ಕನಕರತ್ನ ಮತ್ತೆ ಸಿದ್ದೇಶ್ವರಿ. ಕನಕದಾಸರು ವಾಸ್ತವ ಸಂಗತಿಗಳನ್ನ ಜಗತ್ತಿಗೆ ತೆರೆದಿಡುವ ಮುಖಾಂತರನ ಹೆಸರನ್ನ ಮಾಡಿರುವಂತವ್ರು ನಿರ್ಭೀಡೆಯಿಂದ. ಅಂತ ನಿರ್ಭೀತಿಯಿಂದ ಪತ್ರಿಕಾ ರಂಗವನ್ನ ಮುಂದುವರಿಸಿಕೊಂಡು ಹೋಗುವಂತ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನ್ಯೂಸ್ ಫಸ್ಟ್ ಚಾನೆಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ರವಿಕುಮಾರ್ ಅವರಿಗೆ ಈ ವರ್ಷ ಕನಕದಾಸರ ಹೆಸರಿನಲ್ಲಿ ಕನಕರತ್ನ ಪ್ರಶಸ್ತಿಯನ್ನ ನಮ್ಮ ಮಠ ಪ್ರದಾನ ಮಾಡ್ತಾ ಇದೆ. ಈ ಹಿಂದೆ ವಿಜಯಲಕ್ಷ್ಮಿ ಶಿಬ್ರೂರ್ ಅವರಿಗೆ ಕೊಟ್ಟಿದ್ದು. ಈ ವರ್ಷ ನ್ಯೂಸ್ ಫಸ್ಟ್ ಚಾನೆಲ್ನ ರವಿಕುಮಾರ್ ಅವರಿಗೆ ಕನಕರತ್ನ ಪ್ರಶಸ್ತಿಯನ್ನ ಹಂಪಿ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದ ಸಂಚಾಲಕರಾದ ಡಾಕ್ಟರ್ FD ಹಳ್ಳಿಕೆರೆ ಅವರು ಹಸ್ತಪ್ರತಿ ವಿಭಾಗದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತವರು. ಸುಮಾರು 20ಕ್ಕೂ ಹೆಚ್ಚು ಸಂಪುಟಗಳನ್ನ ಅವರು ಹೊರತಂದಿರುವಂತ ಅವರಿಗೆ ಹಾಲುಮತ ಭಾಸ್ಕರ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಸಿದ್ದಶ್ರೀ ಪ್ರಶಸ್ತಿಯನ್ನ ಸಾಧಕರು, ಸಮಾಜ ಸೇವೆ ಮಾಡುವಂತವರಿಗೆ ಕೊಡಲಾಗುತ್ತೆ. ಅಂತ ಒಂದು ಸಿದ್ದಶ್ರೀ ಪ್ರಶಸ್ತಿಯನ್ನ ಬೆಂಗಳೂರಿನ ಕಾಳಿದಾಸ ಹೆಲ್ತ್ ಎಜುಕೇಶನ್ ಮತ್ತು ಅಹಿಲ್ಯ ಟ್ರಸ್ಟ್ ಒಂದು ಟ್ರಸ್ಟಿಗೆ ಕೊಡಲಾಗ್ತಾ ಇದೆ. ಆ ಟ್ರಸ್ಟ್ನವರು ಪ್ರತಿ ವರ್ಷ MBBS ಸರ್ಕಾರಿ ಸೀಟ್ಗಳನ್ನ ಪಡೆದಂತಹ ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ, ಕೆ ನಾಗರಾಜ್ ಮಡ್ಡಿಪೇಟೆ, ಲಕ್ಷ್ಮಣ ತಾತ, ನಾಗೇಂದ್ರಪ್ಪ ಮಟ್ಮಾರಿ, ಹನುಮಂತಪ್ಪ ವಕೀಲ್, ಮಹಾದೇವಪ್ಪ ಮಿರ್ಜಾಪುರ್, ಯಶವಂತ್ ಬಸವರಾಜ್ ಇದ್ದರು. ಈಗ ಜಾಹೀರಾತು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ.
ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಸ್ಎಲ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಜನವರಿ 11 ಮತ್ತು 12ರಂದು
ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಎಚ್ಕೆಇ ಸಂಸ್ಥೆಯ ನಿರ್ದೇಶಕ ನಿಶಾಂತ್ ಎಲಿ ಹೇಳಿದರು. ಎಸ್ಎಲ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಜನವರಿ 11 ಮತ್ತು 12ರಂದು ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಎಚ್ಕೆಇ ಸಂಸ್ಥೆಯ ನಿರ್ದೇಶಕ ನಿಶಾಂತ್ ಎಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 45 ವರ್ಷಗಳಿಂದ ಎಚ್ಕೆಇ ಸಂಸ್ಥೆಯ ಅಧೀನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ನಡೆಸಲಾಗುತ್ತಿದೆ. ಪ್ರಥಮ ಬಾರಿಗೆ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಆಯೋಜಿಸಲಾಗಿದೆ. ಜನವರಿ 11ರಂದು ಸಮ್ಮೇಳನವನ್ನು ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಉದ್ಘಾಟಿಸಲಿದ್ದಾರೆ. ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರುಗಳು, ಸಿಬ್ಬಂದಿಗಳು, ಹಳೆ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಚಾರ್ಯರಿಗೆ, ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಂಜೆ ಹಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನವಾಗುತ್ತದೆ. ಹಾಸ್ಯ ಕಲಾವಿದ ರಾಘವೇಂದ್ರ ಆಚಾರ್ ಹಾಗೂ ಬೆಂಗಳೂರಿನ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸರಿಸುಮಾರು 600 ಜನ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ದೇಶ ವಿದೇಶಗಳಲ್ಲಿ ಇರುವ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಮಾಹಿತಿ ಒದಗಿಸಲಾಗಿದೆ. ಸಂಸ್ಥೆ ಶೈಕ್ಷಣಿಕ ಪ್ರಗತಿಯೊಂದಿಗೆ ಸಾಮಾಜಿಕ ಸಂಬಂಧ, ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಎಚ್ಕೆಇ ಸಂಸ್ಥೆಯ ಅಡಿ ಬರುವ ರಾಯಚೂರು ಕಾಲೇಜು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಗೆ ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದರು. ಸೊಸೈಟಿಯಲ್ಲಿ ಆಗಿರೋದು ಮೊದಲನೇ ಸಲ ಆಗಿದೆ. ಇಲ್ಲಿವರೆಗೂ ಹಿಸ್ಟ್ರಿ ಯಾವಾಗೂ ಆಗಿಲ್ಲ. ಇದು 45 ವರ್ಷ ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿ. ಫಸ್ಟ್ ಟೈಮ್ ಈ ಥರ ಗ್ರ್ಯಾಂಡ್ ಅಲ್ಯೂಮಿನಿ ಮೀಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಅಧ್ಯಕ್ಷರಾದ ಸುಶೀಲ್ ಜಿ ನಮೋಶಿ MLC, ಆಮೇಲೆ ಹಾಗೂ ನಮ್ಮದು ಸೊಸೈಟಿ ಅಧ್ಯಕ್ಷರಾದ ತುಂಬ ಸಹಕಾರ ಮಾಡಿ ಕೊಟ್ಟಿದ್ದಾರೆ. ಇದು ಮಾಡಿದ ಉದ್ದೇಶ ಏನಂದರೆ, ಇದು ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್. ಇದು ಸೊಸೈಟಿಗಾಗಲಿ, ಸ್ಟೂಡೆಂಟ್ಸಿಗಾಗಲಿ, ಸ್ಟಾಫ್ ಮೆಂಬರ್ಸಿಗಾಗಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ಎಸ್ಪೆಷಲಿ ಟು ದ ಸ್ಟೂಡೆಂಟ್ಸ್, ಅವರಿಗೆ ಪ್ಲೇಸ್ಮೆಂಟ್ಸಿಗೆ ಎಲ್ಲ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಕಾಲೇಜ್ದು ರೆಪ್ಯುಟೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ, ಹೇಗಿದೆ ನಮ್ಮ ಡೆವಲಪ್ಮೆಂಟ್ಸ್ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಉದ್ದೇಶದಿಂದ ಈ ಅಲ್ಯೂಮಿನಿ ಮೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ನಾಳೆ ಎಲ್ಲರಿಗೂ ವಿನಂತಿ ಏನಂದರೆ, ನೀವು ಎಲ್ಲರೂ ಬಂದು ಎಲ್ಲ ಕವರ್ ಮಾಡಬೇಕು ಅಂತ. ಏನು ಸರ್ ಬರ್ತಾರೆ ನಾಳೆ? ಅರೌಂಡ್ 550 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಆ್ಯಂಡ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ, US, ದುಬೈ, UK, ಆಸ್ಟ್ರೇಲಿಯಾ, ಸುಮಾರು ಹಲವು ದೇಶದಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಬಸವರಾಜ್ ಮಾತನಾಡಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸಲು ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ಕ್ಯಾಂಪಸ್ ಸಂದರ್ಶನ ಹಾಗೂ ಕೆಲ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿ ಉದ್ಯೋಗ ಒದಗಿಸುವ ಪ್ರಯತ್ನ ನಡೆಸಲಾಗುತ್ತಿದೆ. ಪ್ರಥಮ ಬಾರಿಗೆ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯುತ್ತಿದ್ದು, ಸಿವಿಲ್ ವಿಭಾಗವನ್ನು ಕೊಟ್ಟಿದ್ದು ಕಾರಣಾಂತರಗಳಿಂದ ಆ ಮೊದಲನೇ ವರ್ಷನೇ ಆ ಟೆಕ್ಸ್ಟೈಲ್ ಆಗಿ ಕಂಟಿನ್ಯೂ ಆಯಿತು. ಮೆಟಲರ್ಜಿಕಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಯಿತು. ಮೊದಲು 3 ವಿಭಾಗಗಳಿಂದ ಶುರುವಾಯಿತು. ತದನಂತರ ಎಲೆಕ್ಟ್ರಾನಿಕ್ಸ್ 1984ರಲ್ಲಿ ಬಂತು, 5 ವರ್ಷ ಆದಮೇಲೆ. ಅದಾದ ನಂತರ 89 ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್. ಅದಾದ ನಂತರ ಈಗ ನಮ್ಮಲ್ಲಿ ಮತ್ತೊಂದು ಸಲ ಎಡಿಷನಲ್ ಇಂಟೇಕ್ ಮಾಡ್ಕೊಂಡಿದ್ದೀವಿ ನಾವು ಕಂಪ್ಯೂಟರ್ ಸೈನ್ಸ್ಗೆ. ಹೀಗಾಗಿ ನನ್ನಂತೆ 4 ವಿಭಾಗಗಳಿದಾವೆ. 2 IT ಸೆಕ್ಟರಲ್ಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, 4 ಕೋರ್ಸಸ್. ಹಾಂ, ಇದ್ದಾರೆ. ಕೆಲವರೆಲ್ಲ ತಮ್ಮದೇ ಆದಂಥ ಸ್ಟಾರ್ಟ್ಅಪ್ ಉದ್ಯೋಗ ಮಾಡಿದ್ದಾರೆ. ಅವರು ಈಗ ಅವರು ಇರ್ತಾರೆ, ಅವರು ಭಾಗವಹಿಸ್ತಾರೆ. ಇಲ್ಲ, ಅದು ಹೆಂಗಾಗ್ತದೆ ತರಗತಿ ವಿದ್ಯಾರ್ಥಿಗಳು ಬೀಳ್ಕೊಡೋದು ಮಾಡ್ತಾರಲ್ಲ, ಆ ರೀತಿ ಇಲ್ಲ ನಮ್ಮಲ್ಲಿ ಬರ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳಿಂದ ಆರ್ಥಿಕ ನೆರವು ಪಡೆದು ಮತ್ತಷ್ಟು ಅಭಿವೃದ್ಧಿ ಕಾರ್ಯವನ್ನು ಮುನ್ನಡೆಸಲಾಗುತ್ತದೆ ಎಂದರು. ಸ್ವಾಮಿ ವಿವೇಕಾನಂದರ 162ನೇ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ವೇದಾಂತ್ ಪದವಿ ಮಹಾವಿದ್ಯಾಲಯ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜನವರಿ 12ರಂದು ಮ್ಯಾರಥಾನ್ ಓಟ ಆಯೋಜಿಸಲಾಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಸಗರದ್ ಹೇಳಿದರು. ಸ್ವಾಮಿ ವಿವೇಕಾನಂದರ 162ನೇ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ವೇದಾಂತ ಪದವಿ ಮಹಾವಿದ್ಯಾಲಯ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜನವರಿ 12ರಂದು ಮ್ಯಾರಥಾನ್ ಓಟ ಆಯೋಜಿಸಲಾಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಸಗರದ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವೇದಾಂತ ಪದವಿ ಮಹಾವಿದ್ಯಾಲಯ, ಎಸ್ಎಸ್ಎಸ್ ಘಟಕ, ರೋಟರಿ ಕ್ಲಬ್ ಕಾಟನ್ ಸಿಟಿ, ಜೆಸಿಐ, ವಾಸವಿ ಇಂಟರ್ ನ್ಯಾಷನಲ್ ಕ್ಲಬ್, ಲಯನ್ಸ್ ಕ್ಲಬ್ಗಳ ಸಹಯೋಗದಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ನಡೆಯಲಿದೆ ಎಂದರು. ವೇದಾಂತ ಪದವಿ ಮಹಾವಿದ್ಯಾಲಯ ಕಾರ್ಯದರ್ಶಿ ರಾಕೇಶ್ ರಾಜಲಬಂಡಿ ಮಾತನಾಡಿ, ಜನವರಿ 12ರಂದು ಬೆಳಗ್ಗೆ 6 ಗಂಟೆಗೆ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ನಡೆಯಲಿದೆ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಆರಂಭವಾಗುವ ಓಟ ಸ್ಟೇಷನ್ ರಸ್ತೆ, ಆಕಾಶವಾಣಿ, ಆರ್ಟಿಒ ವೃತ್ತದ ಮೂಲಕ ಸಾರಿ ವೇದಾಂತ ಪದವಿ ಮಹಾವಿದ್ಯಾಲಯದವರೆಗೆ ನಡೆಯಲಿದೆ. 4 ವಿಭಾಗಗಳಲ್ಲಿ ಓಟ ನಡೆಸಲಾಗುತ್ತದೆ. 14 ವರ್ಷದೊಳಗಿನ, 18 ವರ್ಷದೊಳಗೆ, 18 ವರ್ಷ ಮೇಲ್ಪಟ್ಟವರ ವಿಭಾಗದ ಹಾಗೂ ಹಿರಿಯ ನಾಗರಿಕರ ವಿಭಾಗದಲ್ಲಿ ಓಟ ನಡೆಯಲಿದೆ. ವಿಜೇತರಾದವರಿಗೆ 4 ವಿಭಾಗವಾರು ಪ್ರಥಮ, ದ್ವಿತೀಯ ಸ್ಥಾನ ಪಡೆದವರಿಗೆ ಬಹುಮಾನ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಮ್ಯಾರಥಾನ್ ಓಟವನ್ನು ಯುವ ಮುಖಂಡ ರವಿ ಬೋಸರಾಜ್ ಹಾಗೂ ಎಸ್ಪಿ ಪುಟ್ಟಮಾದಯ್ಯ ಹಸಿರು ನಿಶಾನೆ ತೋರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ವಹಿಸಲಿದ್ದಾರೆ. ರೋಟರಿ ಕ್ಲಬ್ ಅಧ್ಯಕ್ಷ ಪ್ರಭಣ್ಣಗೌಡ ಹಂಚಿನಾಳ್, ಜೆಸಿಐನ ಅಧ್ಯಕ್ಷ ಸಂದೀಪ್ ಜೈನ್, ಲಯನ್ಸ್ ಕ್ಲಬ್ನ ಡಾಕ್ಟರ್ ಬಿಕೆ ದೇಸಾಯಿ, ವಾಸವಿ ಕ್ಲಬ್ ಇಂಟರ್ ನ್ಯಾಷನಲ್ ಅಧ್ಯಕ್ಷ ಅಣ್ಣ ಶ್ರೀಕಾಂತ್ ಸೇರಿದಂತೆ ವಿವಿಧ ಕ್ಲಬ್ಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದರು. ನಂತರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಯುವ ಜನರು ಹಾಗೂ ವಿವೇಕಾನಂದರ ಕುರಿತು ಪಿಎಸ್ಐ ಪ್ರಕಾಶ್ ಡಂಬಳ್, ಎಸ್ ಕಮಲ್ ಕುಮಾರ್ ಜೈನ್ ಇವರು ಮಾತನಾಡಲಿದ್ದಾರೆ ಎಂದರು. ಈಗಾಗಲೇ ಎಲ್ಲ ಕಾಲೇಜುಗಳು ಎನ್ಎಸ್ಎಸ್ ಘಟಕಗಳಿಗೆ ಮಾಹಿತಿ ನೀಡಲಾಗಿದೆ ಎಂದರು. ವಿವೇಕಾನಂದ ಅವರ ಜನ್ಮ ಈ ಸಲ 162ನೇ ಜಯಂತಿಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ನಿಮಗೆ ತಿಳಿದಿರುವಂತೆ ಈ ದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯುವ ಜನತೆಯಲ್ಲಿ ಒಂದು ಅನೇಕ ವಿಷಯಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ವೇದಾಂತ ವಿದ್ಯಾಲಯದ ಒಂದು ನೇತೃತ್ವದಲ್ಲಿ ಉಳಿದ ಸಂಘ ಸಂಸ್ಥೆಗಳಾದಂಥ ಲಯನ್ಸ್ ಕ್ಲಬ್ಬು, ವಾಸವಿ ಕ್ಲಬ್ಬು, ಜೆಸಿಐ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಇತರ ಸಂಘ ಸಂಸ್ಥೆಗಳ ಜೊತೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದು ಮ್ಯಾರಥಾನ್ ಅನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ವಿವರಗಳನ್ನ ನಮ್ಮ ರಾಕೇಶ್ ರಾಜಲಬಂಡಿ ಅವರು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂದಿಂದ ಇಟ್ಕೊಂಡು ಸ್ಟೇಷನ್ ರಸ್ತೆಯಿಂದ, ಆಮೇಲೆ ರೇಡಿಯೋ ಸ್ಟೇಷನ್ ರಸ್ತೆಯಿಂದ, ಆರ್ಟಿಒ ಸರ್ಕಲಿಂದ ವೇದಾಂತ ಕಾಲೇಜ್ಗೆ ರೀಚ್ ಆಗ್ತಾ ಇದ್ದೀವಿ ಸರ್. ಸೊ ಇದರಲ್ಲಿ ನಾವು 4 ಕೆಟಗರಿಯ ಹುಡುಗರನ್ನ ಕೂಡ ರಿಜಿಸ್ಟ್ರೇಷನ್ಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಂಡರ್ 14, ಅಂಡರ್ 18, 18+ ಮತ್ತು ಸೀನಿಯರ್ ಸಿಟಿಸನ್ 60+ ಅವರು ಕೂಡ ನಮ್ಮ ಜೊತೆಗೆ ಪಾಠ ಆಗ್ಕೊಡ್ತೀವಿ ಇದರಲ್ಲಿ. ಆಮೇಲೆ ಅಲ್ಲಿ ರೀಚ್ ಆದಮೇಲೆ ನಮ್ಮ ವಿಶ್ವವಿದ್ಯಾಲಯದ ವಿಸಿ ಆದಂಥ ಸುಮೇಂದ್ರ ಕುಲಕರ್ಣಿ ಸರ್ ಅವರು ಅಧ್ಯಕ್ಷತೆಯಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗುತ್ತೆ ಸರ್. ಆಮೇಲೆ ಅಲ್ಲಿ ನಮ್ಮ 2 ಸ್ಪೀಕರ್ಸ್ ಇದ್ದಾರೆ ಸರ್. ನಮ್ಮ ಪ್ರಕಾಶ್ ಅಂತದ್ದು ಪ್ರಕಾಶ್ ದಬ್ಬಲ್ ಸರ್ PSI ಅವರು ವಿವೇಕಾನಂದರ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಎಸ್ ಕಮಲ್ ಕುಮಾರ್ ಜೈನ್ ಅಂತ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ, ಅವರು ಯೂತ್ ರಿಲೇಟೆಡ್ ಒಂದು ಟಾಪಿಕ್ ಎಲ್ಲ ಮಾತಾಡ್ತಾ ಇದ್ದಾರೆ. ನಂತರ ಕಾರ್ಯಕ್ರಮ ಮುಗಿತಾ ಇದೆ. ಸೊ ಇಲ್ಲಿ ನಿಮ್ಮ ಹತ್ರ ಎಲ್ಲರೂ ರಿಕ್ವೆಸ್ಟ್ ಏನಂತಂದ್ರೆ, ನೀವು ಕೂಡ ಸೇರಿ, ಆಮೇಲೆ ರಾಯಚೂರಲ್ಲಿ ಇದ್ದಂಥ ಎಲ್ಲ ಜನಗಳಿಗೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಅವ್ರ ಪ್ರೋಗ್ರಾಮಿಗೆ ಬರಲಿ ಅಂತ. ಡ್ರೆಸ್ ಕೋಡ್ ಬಂದ್ಬಿಟ್ಟು ಒಂದು ವೈಟ್ ಟಿ ಶರ್ಟ್ ಹಾಕೊಂಡು ಬರ್ತಾ ಇದ್ದೀವಿ ಸರ್. ಆಮೇಲೆ ನಾವು ಸ್ಟಿಕ್ಕರ್ ಎಲ್ಲ ಹಚ್ಚಿ ಅವರಿಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾ ಇದ್ದೀವಿ. ಫಸ್ಟ್ ಬಂದಂಥ ಮ್ಯಾರಥಾನ್ ಯಾರು ಬರ್ತಾ ಇದ್ದಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಸರ್. ಆ ಕೆಟಗರಿ ವೈಸ್ ಅಂಡರ್ 14 ಅವರಿಗೆ ಸಪ್ರೇಟ್, ಅಂಡರ್ 18 ಅವರಿಗೆ ಸಪ್ರೇಟ್, 18+ ಅವರಿಗೆ ಸಪ್ರೇಟ್ ಮತ್ತು 60 ಅವರಿಗೆ ಸಪ್ರೇಟ್. ಈ ಒಂದು ಕಾಸ್ ಬಂದ್ಬಿಟ್ಟು ರನ್ ಫಾರ್ ಹ್ಯುಮ್ಯಾನಿಟಿ ಅಂತ ಮಾಡ್ತಾ ಇದ್ದೀವಿ. ಈಗಿನ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, there is lot of difference between the youngsters, between religion. ಸೊ ಈ ಒಂದು ಕಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, there is no religion bigger than humanity and every humanity teaches religion ಅನ್ನೋ ಒಂದು ಮೆಸೇಜ್ ನ ಮುಗಿಸೋಕೆ ಈ ಒಂದು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಬ್ಗಳ ಜೊತೆ ಕಂಡಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ರಾಯಚೂರು ತಾಲೂಕಲ್ಲಿ ಎಲ್ಲ NSS ಯೂನಿಟ್ ಅಂತ ಎಲ್ಲ ಡಿಗ್ರಿ ಕಾಲೇಜ್ವರೆಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಬಿರಾದರ್ ಸರ್ NSS ಕೋಆರ್ಡಿನೇಟರ್ ಯಾರು ರಾಯಚೂರು ಯೂನಿವರ್ಸಿಟಿ ಅವರಿದ್ದಾರೆ, ಅವ್ರ ಕಡೆಯಿಂದ ಎಲ್ಲ ಕಾಲೇಜ್ಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ ಸರ್. ಮಿನಿಮಮ್ 400 to 500. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಕೆ ದೇಸಾಯಿ, ಬಸವರಾಜ್ ಗದುಗಿನ, ನಿಖಿಲ್, ಶ್ರೀಕಾಂತ್, ಸಂದೀಪ್ ಜೈನ್ ಸೇರಿದಂತೆ ಇತರರಿದ್ದರು. ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಕಾಯ್ದೆ ಸೇರಿದಂತೆ ರೈತರ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಹೋರಾಟಗಾರ ದೆಹಲಿ ಗಡಿಯಲ್ಲಿ ಕಳೆದ 43 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರಧಾನಿ ಮತ್ತು ಕೃಷಿ ಸಚಿವ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಾರ್ಜುನ ನಾಯಕ್ ಹೇಳಿದರು.
ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಕಾಯ್ದೆ ಸೇರಿದಂತೆ ರೈತರ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಹೋರಾಟಗಾರರು ದೆಹಲಿ ಗಡಿಯಲ್ಲಿ ಕಳೆದ 34 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರಧಾನಿ ಮತ್ತು ಕೃಷಿ ಸಚಿವ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಾರ್ಜುನ ನಾಯ್ಕ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಯುಕ್ತ ಕಿಸಾನ್ ಮೋರ್ಚಾದ ರಾಷ್ಟ್ರೀಯ ಸಂಚಾಲಕ ಜಗಜಿತ್ ಸಿಂಗ್ ದಲೇವಾಲ್ ಇವರು ಉಪವಾಸ ಸತ್ಯಾಗ್ರಹ ನಡೆಸಿ ಜೀವನ್ ಮರಣದ ಹೋರಾಟ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದನೆಯನ್ನು ನೀಡುತ್ತಿಲ್ಲ. ಕೇಂದ್ರ ರೈತ ವಿರೋಧಿ ನೀತಿ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟ ನಡೆಸಲಾಗುತ್ತದೆ. ಜನವರಿ 14ರಿಂದ 16ರವರೆಗೆ ತಾಲೂಕು, ಹೋಬಳಿ ಮಟ್ಟದಲ್ಲಿಯೂ ಪ್ರತಿಭಟನೆಗಳನ್ನು ನಡೆಸಲಿದೆ. ರೈತರು ಹೋರಾಟಕ್ಕೆ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೇಂದ್ರ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ರೈತ ವಿರೋಧಿ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲಿ 13ನೇ ತಾರೀಕಿನಂದು ರೈತ ಸಂಘಟನೆಗಳಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಮಂತ್ರಿ ಪ್ರತಿಕೃತಿ ದಾನ ಚಳವಳಿ. ದೆಹಲಿ ಗಡಿ ಕನೂರಿಯಲ್ಲಿ ಪಂಜಾಬ್ನ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ರೈತ ಹೋರಾಟಗಾರ ಜಗಜಿತ್ ಸಿಂಗ್ ದಲೇವಾಲ 45 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ನಿರ್ಲಕ್ಷ್ಯ ವಹಿಸಿರುವ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ಕೃಷಿ ಮಂತ್ರಿ ಪ್ರತಿಕೃತಿ ದಹನ ಚಳವಳಿ ನಡೆಸಲಾಗುತ್ತದೆ. ಕೇಂದ್ರ ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ದಲೈವಾಲ ಪ್ರಾಣ ಉಳಿಸಬೇಕು. ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ ತರಬೇಕು ಎಂದು ಒತ್ತಾಯಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಜನವರಿ 14ರಿಂದ 16ರವರೆಗೆ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂಜಿನ ಪ್ರತಿಭಟನೆ ಮೂಲಕ ಕೇಂದ್ರದ ಪ್ರಧಾನಿ ಪ್ರತಿಕೃತಿ ಸುಡಲಾಗುವುದು. ದೇಶಾದ್ಯಂತ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಈ ಚಳವಳಿ ನಡೆಸಲಾಗುವುದು. ಜನವರಿ 26ರಂದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ, ರೈತರ ಸಂಪೂರ್ಣ ಸಾಲ ಮನ್ನಾ, ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿ ಒತ್ತಾಯಿಸಿ ಜನವರಿ 26ರಂದು ತಾಲೂಕು, ಜಿಲ್ಲಾ, ಗ್ರಾಮೀಣ ಕೇಂದ್ರಗಳಲ್ಲಿ ಟ್ರಾಕ್ಟರ್ ಮೆರವಣಿಗೆ ನಡೆಸಲಾಗುವುದು. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆ ನೀಡಬೇಕು. ದೇಶದ ರೈತರ ಶಕ್ತಿ ತೋರಿಸಬೇಕು. ದೇಶದ ರೈತರ ಒಳಿತಿಗಾಗಿ ಉಪವಾಸ ಸತ್ಯಾಗ್ರಹದ ಮೂಲಕ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಿರುವ ದಲೇವಾಲ ಬೆಂಬಲಕ್ಕೆ ನಾವೆಲ್ಲ ರೈತರಾಗಿ ನಿಲ್ಲಬೇಕು ಎಂದು ರೈತರಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡುತ್ತಿದ್ದೇವೆ. ಸಂದರ್ಭದಲ್ಲಿ ಡಿ ಸತ್ಯರೆಡ್ಡಿ, ಸಂಗಮೇಶ್ ನಾಯಕ್ ಸೇರಿದಂತೆ ರೈತರು ಇದ್ದರು. ಮದ್ಯ ಮಾರಾಟ ಮಳಿಗೆಯಲ್ಲಿ ಅನಧಿಕೃತವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದರ ಜೊತೆಗೆ ಅಬಕಾರಿ ಕಾಯ್ದೆ CL 2 ಉಲ್ಲಂಘನೆ ಮಾಡಿದ ಮಂಜುನಾಥ್ ವೈನ್ ಅಂಗಡಿ ಮೇಲೆ ಅಬಕಾರಿ ಇಲಾಖೆ ಡಿಎಸ್ಪಿ ಮಾನಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿ ಮದ್ಯ ಮಾರಾಟ ಅಂಗಡಿ ವಿರುದ್ಧ ದೂರು ದಾಖಲಿಸಿದರು. ಮದ್ಯ ಮಾರಾಟ ಮಳಿಗೆಯಲ್ಲಿ ಅನಧಿಕೃತವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದ ಜೊತೆಗೆ ಅಬಕಾರಿ ಕಾಯ್ದೆ CL 2 ಉಲ್ಲಂಘನೆ ಮಾಡಿದ ಮಂಜುನಾಥ್ ವೈನ್ ಅಂಗಡಿ ಮೇಲೆ ಅಬಕಾರಿ ಇಲಾಖೆ ಡಿಎಸ್ಪಿ ಮಾನಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿ ಮದ್ಯ ಮಾರಾಟ ಅಂಗಡಿ ವಿರುದ್ಧ ದೂರು ದಾಖಲಿಸಿದರು. ನಗರದ ಬಸವೇಶ್ವರ ವೃತ್ತದ ಸಮೀಪದಲ್ಲಿರುವ ಮಂಜುನಾಥ್ ವೈನ್ ಮದ್ಯ ಮಾರಾಟ ಮಳಿಗೆಯ ಕುರಿತು ಅಂಬೇಡ್ಕರ್ ಸೇನೆ ಸಂಘಟನೆ ದೂರು ನೀಡಿದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಜುನಾಥ್ ವೈನ್ ಮದ್ಯ ಮಾರಾಟ ಮಳಿಗೆಯಲ್ಲಿ ಮಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ಮಳಿಗೆ ಮೇಲ್ಭಾಗದಲ್ಲಿ ಹಾಗೂ ಒಳಭಾಗದಲ್ಲಿ 30ಕ್ಕೂ ಅಧಿಕ ಕುರ್ಚಿಗಳನ್ನು ಹಾಕಿ ಮದ್ಯ ಸೇವನೆಗೆ ಅವಕಾಶ ಮಾಡಲಾಗಿದೆ. ಮದ್ಯ ಖರೀದಿಗೆ ಬಂದ ಗ್ರಾಹಕರಿಗೆ ಮದ್ಯ ಖರೀದಿಸಿ ರಸೀದಿ ನೀಡಲ್ಲ, ಜೊತೆಗೆ ದುಬಾರಿ ಬೆಲೆ ಮಾರಾಟ ಮಾಡಿದ್ದಾರೆ. ಮಳಿಗೆಯಲ್ಲಿ ಮದ್ಯದ ದರ ಪಟ್ಟಿ ಅಳವಡಿಸದೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಮಳಿಗೆಯಲ್ಲಿ ಒಂದೇ ದ್ವಾರದ ಮೂಲಕ ಮಾರಾಟಕ್ಕೆ ಅವಕಾಶ ಮಾಡದೆ ಮಳಿಗೆ ಹತ್ತಿರ ಹಾಗೂ ಮೇಲ್ಭಾಗಕ್ಕೆ ತೆರಳಲು ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಹಕರಿಗೆ ಮಾರಾಟ ಮಾಡಿದ ರಸೀದಿ ಹಾಗೂ ನಿತ್ಯ ಮಾರಾಟ ಕುರಿತು ದಾಖಲೆ ಪುಸ್ತಕವಿಲ್ಲ. ಮಂಜುನಾಥ್ ಮದ್ಯದ ಅಂಗಡಿ ಮಾಲೀಕ ಸಂಪತ್ ಕುಮಾರ್ ವಿರುದ್ಧ ಅಬಕಾರಿ ನಿಯಮ ಉಲ್ಲಂಘನೆಯ ಅಡಿಯಲ್ಲಿ ದೂರು ದಾಖಲು ಮಾಡಲಾಗುವುದು ಎಂದು ಅಬಕಾರಿ ಇಲಾಖೆ ಡಿಎಸ್ಪಿ ಮಾನಪ್ಪ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಮಾರುತಿ ಮತ್ತು ಸಿಬ್ಬಂದಿಗಳು ಹಾಗೂ ದೂರುದಾರ ವಿಶ್ವನಾಥ್ ಪಟ್ಟಿ ಇದ್ದರು. ಅಂಗನವಾಡಿಗಳಿಗೆ ಮೂಲಭೂತ ಸೌಲಭ್ಯಗಳ ಜೊತೆಗೆ ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸಲು ಸರ್ಕಾರ ಅಂಗನವಾಡಿಗಳನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ಮಹಿಳಾ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು.
ಅಂಗನವಾಡಿಗಳಿಗೆ ಮೂಲಭೂತ ಸೌಲಭ್ಯಗಳ ಜೊತೆಗೆ ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸಲು ಸರ್ಕಾರ ಅಂಗನವಾಡಿಗಳನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ಮಹಿಳಾ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ಸುಮಾರು 100 ಅಂಗನವಾಡಿ ಕೇಂದ್ರಗಳನ್ನು ಒಕ್ಕೂಟದ ವತಿಯಿಂದ ಸಮೀಕ್ಷೆ ಮಾಡಿ ಜಿಲ್ಲೆಯನ್ನು ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸಲು ನಾವು ಕಳೆದ 3 ವರ್ಷಗಳಿಂದ ಅಭಿಯಾನವನ್ನು ನಡೆಸುತ್ತಿದ್ದೇವೆ. ಭೇಟಿಯ ಸಂದರ್ಭದಲ್ಲಿ ಸಾಕಷ್ಟು ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ದೂರಿದರು. ಅಂಗನವಾಡಿಗಳಿಗೆ ಸರಿಯಾದ ಕಟ್ಟಡಗಳಿಲ್ಲ, ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳಿಲ್ಲ. ಅಂಗನವಾಡಿಗಳಲ್ಲಿ ಸಹಾಯಕಿಯರ ಕೊರತೆ ಇದೆ. ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ಬೆಂಬಲವಿಲ್ಲ. ಸರಿಯಾದ ಯೋಜನೆ ಮತ್ತು ಸಮನ್ವಯದ ಕೊರತೆ ಇದೆ. ಕೂಡಲೇ ಸರ್ಕಾರ ಅಂಗನವಾಡಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಬಲಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್, ಮಲ್ಲಮ್ಮ, ಸುಶೀಲಮ್ಮ, ರಾಧಾ, ಯಲ್ಲಮ್ಮ, ಮಾರೆಮ್ಮ, ಹನುಮೇಶ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಲಯದಲ್ಲಿ ಇಳುವರಿ ಬೆಲೆಗಳೆಂಬ 2 ಪ್ರಮುಖ ಗಂಡಾಂತರಗಳಿವೆ. ನಗರದಲ್ಲಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮಗೌಡ ಬೆಳಗುರ್ಗಿ. ಒಪೆಕ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆ ಒದಗಿಸಲು ವ್ಯವಸ್ಥೆ. ಕ್ಯಾನ್ಸರ್ ರೋಗಿಗಳಿಗೆ ತಜ್ಞ ವೈದ್ಯರ ನೇಮಕ. ಡಾಕ್ಟರ್ ರಮೇಶ್ ಸಾಗರ್. ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ರೈತರಿಗೆ ಎಂಎಸ್ಪಿ ನೀಡಲು ಸರ್ಕಾರಕ್ಕೆ ಶಿಫಾರಸು. ಡಾಕ್ಟರ್ ಅಶೋಕ್ ದಳವಾಯ್. ಜನವರಿ 12ರಿಂದ 3 ದಿನ ತಿಂತಣಿ ಬ್ರಿಡ್ಜ್ ಬಳಿ ಹಾಲುಮತ ಸಿದ್ದನಾಥ ಸಂಸ್ಕೃತಿ ವೈಭವ. ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ. ಎಸ್ಎಲ್ಎನ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಜನವರಿ 11 ಮತ್ತು 12ರಂದು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ. ನಿಶಾಂತ್ ಎಲಿ. ಜನವರಿ 12ರಂದು ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ. ಡಾಕ್ಟರ್ ಸುರೇಶ್ ಸಗರತ್. ರೈತ ಹೋರಾಟಗಾರ ಜಗದೀಪ್ ಸಿಂಗ್ ದಲೇವಾಲ್ ಉಪವಾಸ ಸತ್ಯಾಗ್ರಹ ನಿರ್ಲಕ್ಷಿಸಿದ ಕೇಂದ್ರ ಸರ್ಕಾರ ವಿರುದ್ಧ ಜನವರಿ 13ರಂದು ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಶಿವಾರ್ಜುನ್ ನಾಯಕ್. ಮಂಜುನಾಥ್ ವೈನ್ ಶಾಪ್ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. ಅಬಕಾರಿ ನಿಯಮ ಉಲ್ಲಂಘನೆಯಡಿ ದೂರು ದಾಖಲು. ಮತ್ತು ಅಂಗನವಾಡಿಗಳಿಗೆ ಮೂಲಭೂತ ಸೌಲಭ್ಯ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.